MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನ ಟಾಪ್ 3 ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಾರಿಗೆ ಹೋರಾಟವೇ ಬಂದ್ ಆಗಿದೆ. ರಾಜ್ಯ ಸರ್ಕಾರ 26 ತಿಂಗಳ ಹಿಂಬಾಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಇದು ಸಾರಿಗೆ ನೌಕರರಿಗೆ ಸದ್ಯಕ್ಕೆ ಇನ್ನ 10 ದಿನಗಳ ಗಡುವು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಾಗಿದೆ. ಇವತ್ತು ಜಂಟಿ ಕ್ರಿಯಾ ಸಮಿತಿಯವರು ಸರ್ಕಾರದ ಈ ಒಂದು ಅಪ್ರೋಚನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಸರ್ಕಾರದ ಈ ನಿರ್ಧಾರವನ್ನು ಒಪ್ಪೋದಿಲ್ಲ, ಮುಷ್ಕರವನ್ನು ಮುಂದುವರಿಸ್ತೀವಿ ಅಂತ ಕೆಲವು ಸಾರಿಗೆ ನೌಕರರು ಹೇಳಿದರು. ಅಂತಿಮವಾಗಿ MD ಜಾಗಕ್ಕೆ ಬಂದರು. ಆದಾಗ್ಯೂ ಕೂಡ 10 ದಿನಗಳ ಗಡುವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೆಲವು ಸಾರಿಗೆ ನೌಕರರು ವಿರೋಧವನ್ನು ವ್ಯಕ್ತಪಡಿಸಿದರು. ಮುಷ್ಕರವನ್ನು ಮಾಡಿಯೇ ತೀರೋಣ ಅಂತ ಹೇಳಿ. ಸದ್ಯ ಸರ್ಕಾರದ ನಿರ್ಧಾರ ಒಂದು ಕಡೆ, ಸಾರಿಗೆ ನೌಕರು ಪ್ರತಿಭಟನೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಗೊಂದಲ ಮತ್ತೊಂದು ಕಡೆ. ಇವತ್ತು ಇಡೀ ದಿನ ಏನೇನಾಯಿತು ಅನ್ನೋದನ್ನು ಇವತ್ತಿನ ಪ್ರೈಮ್ ಟೈಮಲ್ಲಿ ಹೇಳ್ತೀವಿ. ಇದರ ಜೊತೆಗೆ ಮಂತ್ರಿ ರಾಜೀನಾಮೆ ಬೆದರಿಕೆ ಸದ್ಯಕ್ಕೆ ನಡೆದಿರೋದು. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡ್ತಾರೋ ಇಲ್ವೋ, ಏನು ಎತ್ತ ಅನ್ನೋದರ ನಡುವೆ ಈಗ ಅದೇ ಸಂಪುಟದ ಮಂತ್ರಿಯೊಬ್ಬರ ರಾಜೀನಾಮೆ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಇದು ಯಾಕೆ ದಿಢೀರಂತ ಈ ಪ್ರಸ್ತಾಪ, ಅಂಥದ್ದು ಏನಾಯಿತು, ಎಲ್ಲವನ್ನೂ ಇವತ್ತಿನ ಪ್ರೈಮ್ ಟೈಮಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮೂರನೇ ಸ್ಟೋರಿ, 5 ಬ್ಯಾಗ್ 9 ಕೋಟಿ ಲಂಚ. ಯಾರು ಯಾರಿಗೆ ಯಾವ ಕಾರಣಕ್ಕಾಗಿ ಲಂಚ ಕೊಟ್ಟರು? ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಸುದ್ದಿಯನ್ನು ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಹಿಂಗೆಲ್ಲ ನಡೆಯುತ್ತಾ ಅಂತ ಹೇಳಿ. ಏನದು ಸುದ್ದಿ ನೋಡೋಣ ಇವತ್ತಿನ ಪ್ರೈಮ್ ಟೈಮಲ್ಲಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಾರಿಗೆ ನೌಕರರ ಮುಷ್ಕರ ವಾಪಸ್, ನಾಳೆ ಎಂದಿನಂತೆ ಸಂಚರಿಸಲಿವೆ ಬಸ್. ಬೇಡಿಕೆ ಈಡೇರದಿದ್ರೆ ಮಾರ್ಚ್ 1ರಿಂದ ಮತ್ತೆ ಹೋರಾಟ ಫಿಕ್ಸ್. ಸಿಲಿಕಾನ್ ಸಿಟಿಯಲ್ಲಿ ಕಸದ ವಾರ್, ಮನೆ ಮುಂದೆ ಕಸ ಹಾಕಿಸ್ತೀನಿ ಎಂದ DK ಶಿವಕುಮಾರ್. ಕನಕ್ಪುರದಲ್ಲಿ ಹಾಕ್ಸಿ ಅಂತ ಧೀರಜ್ ಕೌಂಟರ್. ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಟೆನ್ಷನ್, ರಾಜೀನಾಮೆ ಕೊಡ್ತೀನಿ ಅಂದ್ರ SS ಮಲ್ಲಿಕಾರ್ಜುನ್. ಮಂತ್ರಿ ನಡೆಯಿಂದ ಸಿದ್ದರಾಮಯ್ಯ ಹೈರಾಣ. ನಟೇಶ್ ವಿರುದ್ಧ ಸಿಡಿದೆದ್ದ ಸ್ನೇಹಮಯಿ ಕೃಷ್ಣ. ಇಚಿಯಾಸ್ ಕಾಲೇಜಿನಲ್ಲಿ ಇತ್ತಂತೆ 9 ಕೋಟಿ ಹಣ. ಕಾನೂನು ಹೋರಾಟಕ್ಕೆ ಶಾಲಿನಿ ರಜನೀಶ್ ತೀರ್ಮಾನ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧ ಖಾಲಿ, ಮೆಡಿಸಿನ್ ಸಿಗದೆ ರೋಗಿಗಳು ಗಲಿಬಿಲಿ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಇವತ್ತು ಹಮ್ಮಿಕೊಳ್ಳಲಾಗಿದ್ದಂತಹ ಸಾರಿಗೆ ನೌಕರರ ಮುಷ್ಕರ ಅಂತ್ಯ ಆಗಿದೆ. KSRTC, BMTC ಸೇರಿದಂತೆ ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರವನ್ನ ಕೈಗೊಂಡಿದ್ರು. ಇದೀಗ ಮುಷ್ಕರ ಅಂತ್ಯಗೊಳಿಸುವ ಬಗ್ಗೆ ಮುಖಂಡರು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಜನರು ಆತಂಕ ಪಡುವ ಅಗತ್ಯ ಇಲ್ಲ. ಇವತ್ತು ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವೆ ಏನೆಲ್ಲ ನಡೀತು ನೋಡ್ಕೊಂಬನ್ನಿ. ಸದ್ಯಕ್ಕೆ ಸಾರಿಗೆ ಹೋರಾಟವೇ ಬಂದ್. 10 ದಿನಗಳ ಗಡುವು ಕೊಟ್ಟ ಪ್ರತಿಭಟನಾಕಾರರು. ನಾಳೆಯಿಂದ ಬಸ್ ಇರುತ್ತೋ ಇಲ್ವೋ ಎಂಬ ಆತಂಕದಲ್ಲಿದ್ದ ರಾಜ್ಯದ ಪ್ರಯಾಣಿಕರಿಗೆ ಸಾರಿಗೆ ನೌಕರರು ಸಿಹಿ ಸುದ್ದಿ ನೀಡಿದ್ದಾರೆ. ನಾಳೆ ಯಾವುದೇ ಸಾರಿಗೆ ಮುಷ್ಕರ ನಡೆಸದೇ ಇರಲು ನೌಕರರ ಕೂಟ ತೀರ್ಮಾನಿಸಿದೆ. ಹೀಗಾಗಿ KSRTC ಮತ್ತು BMTC ಬಸ್ಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗೋದಿಲ್ಲ. ಮಾನ್ಯ ಸಚಿವರು ಕೊಟ್ಟ ತಕ್ಷಣ ಇಮಿಡಿಯೇಟ್ ಮಾನ್ಯ ಸಚಿವರು ಈಗ ನಾನು ಅವರ ಜೊತೆ ಹೋಗ್ತೀನಿ. ಈಗ ಹೋಗಿ ಕೇಳ್ಬಿಟ್ಟು ಶಾರ್ಟ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಅದೇ ಮತ್ತೆ ಇವರ ಬೇಡಿಕೆ ಅಂದ್ರೆ 25% ಕಡಿಮೆ ಮಾಡಬೇಕು, ಅದಕ್ಕೆ ನಾವು ಹೋಗ್ತೀವಿ. ಬಟ್ ದಿನಾಂಕ ಒಪ್ಪಲ್ಲ ಅಂತಿದ್ದಾರೆ. ಇಲ್ಲ, ನಾವು
ಅದು ಮಾತುಕತೆಯಲ್ಲಿ ನಿರ್ಧಾರ ಆಗುತ್ತೆ, ಫೈನಲ್ ಆಗಿ ಮಾತುಕತೆ ಶಾರ್ಟ್ಲಿ ಸಚಿವರು ಈಗ ಇಲ್ಲ ನಾನು ಮನವಿ ಮಾಡಿದ್ದೇನೆ, ಆ ರೀತಿ ಮಾಡೋದಿಲ್ಲ. ಇದು ನಾವು ಸಚಿವರು ಈಗ ಡೇಟ್ ಕೊಟ್ಟ ತಕ್ಷಣ ನಾವು ಕರಿತೀವಿ. ಫ್ರೀಡಂ ಪಾರ್ಕ್ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರದ ಭರವಸೆಗಳು, ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕೊನೆಗೆ ಮಾರ್ಚ್ 1ರ ಒಳಗೆ ಅಂತಿಮ ತೀರ್ಮಾನಕ್ಕೆ ಬರಬೇಕು ಅಂತ ಎಚ್ಚರಿಕೆ ನೀಡಲಾಗಿದೆ. ಮಾರ್ಚ್ 2ರಿಂದ ಮತ್ತೆ ಉಪವಾಸ ಸತ್ಯಾಗ್ರಹ. ಬಸ್ ಬಂದ್ ಮಾಡದೇ ಇದ್ರೂ ಹೋರಾಟವನ್ನ ಕೈ ಬಿಡದೆ ಇರಲು ನೌಕರರು ನಿರ್ಧರಿಸಿದ್ದಾರೆ. ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮಾರ್ಚ್ 2ರಂದು ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ. ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ನೌಕರರು ಉಪವಾಸ ಸತ್ಯಾಗ್ರಹ ನಡೆಸಲಿದ್ದಾರೆ. ಸರ್ಕಾರದ ಭರವಸೆಗಳ ಬಗ್ಗೆ ಮತ್ತೊಮ್ಮೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಅಂತಿಮ ಹಂತದ ಹೋರಾಟದ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಒಕ್ಕೂಟದ ಮುಖಂಡರು ತಿಳಿಸಿದ್ದಾರೆ. ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕರೆ ಕೊಡ್ತಾ ಇಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ನಾವು ಅವ್ರೇನು 38 ತಿಂಗಳ ಅರಿಯರ್ಸ್ ಬದಲಿಗೆ 26 ಕೊಟ್ಟಿದ್ದಾರೆ, ಅದನ್ನ ನಾವು ಒಪ್ಪೋದಿಲ್ಲ. ಮತ್ತೆ ಅವರು 1/24ರಿಂದ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ. ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೇನೆ ಹೋರಾಟ ಮಾಡಿದ್ರೆ ಮಾಡಿಕೊಳ್ಳಲಿ ಬಿಡಿ. ನೋ ಕಾಮೆಂಟ್. ಮಾಡಿದ್ರೆ ಆಮೇಲೆ ನೋಡ್ಕೊಳ್ಳೋಣ ಹೋಗಿ. ಅದೆಲ್ಲ ಹೇಳಕ್ಕಾಗುತ್ತೆ ನಿಮ್ಗೆ? ಮತ್ತೆ ಏನಾದ್ರು ಮನವೊಲಿಕೆ ಮಾಡ್ತಕ್ಕಂಥ ಏನು ಮಾತಾಡಲ್ಲಪ್ಪ ನಿಮ್ಮ ಹತ್ರ ಈಗ. ಒಟ್ನಲ್ಲಿ ನಾಳೆ ಎಂದಿನಂತೆ ಬಸ್ ಸಂಚಾರ ಇರಲಿದ್ದು ಪ್ರಯಾಣಿಕರು ಆತಂಕ ಪಡುವ ಅಗತ್ಯ ಇಲ್ಲ. ವೀರೇಶ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೇಳ್ತಾ ಇದ್ರು ನಿಮ್ಮ ಜೊತೆ ಏನು ಮಾತಾಡಲ್ಲ ಅಂತ. ನಮ್ಮ ಜೊತೆ ಮಾತಾಡೋದೇ ಬೇಡ. ನೀವು ಸಾರಿಗೆ ನೌಕರ ಜೊತೆ ಮಾತಾಡಿ, ಸಮಸ್ಯೆನ ಬಗೆಹರಿಸಿ, ಜನರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ, ಸಾಕು. ಇದ್ರ ಮಧ್ಯೆ ನಮ್ಮ ಜೊತೆ ಮಾತಾಡಲ್ಲ, ನಿಮ್ಮ ಜೊತೆ ಮಾತಾಡಲ್ಲ, ಅವ್ರ ಜೊತೆ ಮಾತಾಡಲ್ಲ, ಯಾರ ಜೊತೆ ಮಾತಾಡಿದ್ರೆ ಏನು ಬಂತು ಭಾಗ್ಯ? ಸಾರಿಗೆ ನೌಕರ ಸಮಸ್ಯೆನ ಬಗೆಹರಿಸಿ, ಜನರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ, ಮ್ಯಾಟ್ರ್ ಕ್ಲೋಸ್. ನೌಕರರ ಸರ್ಕಾರದ ಬೇಡಿಕೆಯ ಭರವಸೆಗಳು ಏನೆಲ್ಲ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. 1740 ಕೋಟಿ ಅರಿಯರ್ಸ್ ಕೊಡಿ ಅಂತ ಹೇಳಿ ಈಗ ಸದ್ಯ ಸಾರಿಗೆ ನೌಕರರು ಬೇಡಿಕೆಯನ್ನ ಇಟ್ಟಿದ್ದಾರೆ. 26 ತಿಂಗಳ ಹಿಂಬಾಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. 38 ತಿಂಗಳದ್ದು ಕೊಡಬೇಕು, 26 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನ 12 ತಿಂಗಳದ್ದು ಬಾಕಿ ಉಳಿಸ್ಕೊಂಡ್ರು, 1 ವರ್ಷದ್ದು. 1740 ಕೋಟಿ ರೂಪಾಯಿ ಅರಿಯರ್ಸ್ ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. 1271 ಕೋಟಿ ರೂಪಾಯಿ ಅರಿಯರ್ಸ್ ಅನ್ನ ಕೊಡ್ತೀವಿ ಅಂತ ಇವ್ರು ಹೇಳ್ತಿದ್ದಾರೆ. ಉಳಿದಿದ್ದು 500ರಿಂದ 600 ಕೋಟಿ ಯಾರು ಕೊಡೋದು? ಅದನ್ನು ಹಳೆ 38 ತಿಂಗಳು, ಇವರು ಕೊಡ್ತಾ ಇರೋದು 26 ತಿಂಗಳ ಅರಿಯರ್ಸ್. ವೇತನ ಪರಿಷ್ಕರಣೆ ವಿಚಾರವೂ ಕೂಡ ಅಷ್ಟೇ, ನಿರ್ಧರಿಸಿಲ್ಲ ಪ್ರಮಾಣವನ್ನ. ವೇತನ ಪರಿಷ್ಕರಣೆ ಪ್ರಮಾಣವನ್ನ ನಿರ್ಧಾರ ಮಾಡಬೇಕು, ಅವಧಿಯನ್ನ ನಿರ್ಧಾರ ಮಾಡಬೇಕು. ಇವರು 25ರಿಂದ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಅವರು 24ರಿಂದ ಮಾಡಿ ಅಂತ ಹೇಳ್ತಿದ್ದಾರೆ. 4 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ನಿಯಮಗಳ ಪ್ರಕಾರ, ಆಗ್ತಾ ಇಲ್ಲ. 38 ತಿಂಗಳ ಅರಿಯರ್ಸ್ ಕೊಡಬೇಕು. ಇವರು 26 ತಿಂಗಳ ಅರಿಯರ್ಸ್ ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಿದ್ದಾರೆ. ಜನವರಿ 2024ರಿಂದ ವೇತನ ಪರಿಷ್ಕರಣೆ ಮಾಡಿ ಅನ್ನುವಂಥದ್ದು ಸಾರಿಗೆ ನೌಕರರ ಬೇಡಿಕೆ. ಇಲ್ಲ, ಅದೆಲ್ಲ ಆಗಲ್ಲ, ನಾವು 2025ರ ಏಪ್ರಿಲಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಾರಿಗೆ ಇಲಾಖೆ ಹೇಳ್ತಾ ಇದೆ. ಇನ್ನು ಯಾವ ರೀತಿ ಸರ್ಕಾರಿ ನೌಕರರಿಗೆ ಸಮಾನ ವೇತನ ಕೊಡ್ತೀರಿ, ಅದೇ ರೀತಿ ಸರ್ಕಾರಿ ನೌಕರರ ರೀತಿಯಲ್ಲಿಯೇ ನಮಗೂ ಸಮಾನ ವೇತನವನ್ನು ಕೊಡಬೇಕು ಅನ್ನುವಂಥದ್ದು ಇವರ ಆಗ್ರಹ. ಅರ್ಥಾತ್ ವೇತನ ಹೆಚ್ಚಳ ಮಾಡಿ ಅಂತ. ಇವರು ವೇತನ ಹೆಚ್ಚಳ ಮಾಡುವ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆಯಿತು, ನಿಮಗೂ ಸರ್ಕಾರಿ ನೌಕರರ ರೀತಿಯಲ್ಲಿಯೇ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ, ಭರವಸೆಯನ್ನು ಕೊಡ್ತಾ ಇದ್ದಾರೆ. ಇಂಥ ಭರವಸೆಗಳು ಎಷ್ಟು ಬಂದವೋ ಎಷ್ಟು ಹೋದ್ವು.
ಇನ್ನ ಭ್ರಷ್ಟಾಚಾರ ಕಿರುಕುಳ ನಿಲ್ಲಬೇಕು. ಕಿರುಕುಳ ಯಾವ ರೀತಿ, ಭ್ರಷ್ಟಾಚಾರ ಯಾವ ರೀತಿ? ಒಂದು ಡಿಪೋದಿಂದ ಮತ್ತೊಂದು ಕಡೆ ಪೋಸ್ಟಿಂಗ್ ಮಾಡೋದಕ್ಕೆ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ಲಂಚ ಕೇಳ್ತಾರಂತೆ. ಸೀನಿಯರ್ ಆಫೀಸರ್ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾರಂತೆ. ಕಿರುಕುಳ ನಿಲ್ಲಬೇಕು ಅಂತ ಹೇಳ್ತಾ ಇರೋದು. ನೀವು ಲಾಸ್ಟ್ ಟೈಮ್ ಗಮನಿಸಿದಿರಿ, ಇಲ್ಲೇ ಬೆಂಗಳೂರಲ್ಲಿ ಕೊಪ್ಪಳ ಭಾಗದಲ್ಲಿ ಅವರ ಡಿಪೋ ಮ್ಯಾನೇಜರ್ ರಜಾ ಕೊಡಲಿಲ್ಲ ಅಂತ ಹೇಳಿ ಡಿಪೋದ ಮುಂದೆ ಬಂದು ಪೆಟ್ರೋಲ್ ಹಾಕ್ಕೊಂಡು ಬೆಂಕಿ ಹಚ್ಕೊಳ್ಳೋಕ್ಕೆ ಹೋಗ್ಬಿಟ್ಟಿದ್ದ. ನಮ್ಮ ಮೇಲಾಧಿಕಾರಿಗಳು ನಾವು ರಜಾ ಕೇಳಿದರೆ ಕೊಡ್ತಾ ಇಲ್ಲ, ಕಿರುಕುಳ ಕೊಡ್ತಾ ಇದ್ದಾರೆ. ಈ ಕಿರುಕುಳ ನಿಲ್ಲಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಆಗ್ರಹ ಆಗಿದೆ. ಈ ಬೇಡಿಕೆ ಈಡೇರಿಸ್ತೀವಿ ಅಂತ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ನಗದು ರಹಿತ ವೈದ್ಯಕೀಯ ಸೌಲಭ್ಯ ನಮಗೆ ಸಿಗಬೇಕು, ಕ್ಯಾಶ್ಲೆಸ್. ನೀವು ಎಲ್ಲೇ ಹಾಸ್ಪಿಟಲ್ಗೆ ಯಾವ ಕ್ಷಣದಲ್ಲಿ ಹೋದರೂ ಕೂಡ ಅಷ್ಟು ದುಡ್ಡಾಗತ್ತೆ, ಇಷ್ಟು ದುಡ್ಡಾಗತ್ತೆ, ಇಷ್ಟು ಕಟ್ರಿ, ಅಷ್ಟು ಕಟ್ರಿ ಅದೆಲ್ಲ ಹೇಳೋಂಗಿಲ್ಲ. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಎನಿ ಟೈಮ್ ನಮಗೆ ಸಿಗಬೇಕು ಅಂತ ಸಾರಿಗೆ ನೌಕರರ ಒಂದು ಬೇಡಿಕೆ ಆಗಿದೆ. ಇದನ್ನು ಇನ್ನೂ ಕೂಡ ಸರ್ಕಾರ ತೀರ್ಮಾನ ಮಾಡಿಲ್ಲ. ಎಲೆಕ್ಟ್ರಿಕ್ ಬಸ್ಗಳಿಗೆ ಸಂಸ್ಥೆಯ ಚಾಲಕರು, ಇದು ಕೂಡ ಆಗಬೇಕಾಗಿದೆ, ಆದರೆ ಇನ್ನೂ ಕೂಡ ಸರ್ಕಾರ ತೀರ್ಮಾನ ಮಾಡಿಲ್ಲ. ಇಷ್ಟೆಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸಾರಿಗೆ ನೌಕರರು ಶ್ರಮ ಪಡ್ತಾರೆ. ಡ್ರೈವರ್ಸ್, ಕಂಡಕ್ಟರ್ಸ್, ಅದು ಕಂಡಕ್ಟರ್ ಕಮ್ ಡ್ರೈವರ್, ಡ್ರೈವರ್ ಕಮ್ ಕಂಡಕ್ಟರ್, ಎಲ್ಲ ಕೆಲಸ ಮಾಡಬೇಕು ಅವರು. ಬಸ್ಗಳ ಕೊರತೆ ಇದೆ. 50 ಜನರು ಹತ್ತೋ ಬಸ್ಸಲ್ಲಿ 100-110 ಜನ ಹತ್ತಾರೆ. ಆ ಕಂಡಕ್ಟರ್ ಹಿಂದ್ಗಡೆಯಿಂದ ಮುಂದ್ಗಡೆ ಹೋಗಿ ಟಿಕೆಟ್ ಮಾಡ್ಕೊಂಡು ಬರೋದ್ರೊಳಗೆ ಹೈರಾಣ. ಇಷ್ಟೆಲ್ಲ ಕಷ್ಟ ಬೀಳ್ತಾರೆ ಆ ಸಾರಿಗೆ ನೌಕರರು. ಅವರಿಗೆ ನೀವು ಯೋಗ್ಯವಾದಂತಹ ಸ್ಯಾಲರಿ, ಅವರ ಸಮಸ್ಯೆಗಳಿಗೆ ಸ್ಪಂದನೆ, ಇವೆಲ್ಲವನ್ನು ಮಾಡಬೇಕು. ಸರ್ಕಾರ, ಸಾರಿಗೆ ಇಲಾಖೆ ಇರೋದು ಅದಕ್ಕೆ ಮಾಡಬೇಕು. ನೀವು ಮಾಡ್ತಾ ಇದ್ದೀರಿ ಅಥವಾ ನಾವು ನೋಡ್ತೀವಿ, ಮಾಡ್ತೀವಿ, ಸ್ಪಂದಿಸ್ತೀವಿ, ನೀವು ಯಾರಿಗೂ ಉಪಕಾರ ಮಾಡಲ್ಲ. ನಿಮ್ಮ ಕೆಲಸ ಅದು, ನೀವು ಮಾಡಬೇಕು. ಸಾರಿಗೆ ನೌಕರರು ಮನುಷ್ಯರಲ್ವಾ? ಅವ್ರ ಕೆಲಸ, ಅವರ ಸಮಸ್ಯೆಗಳಿಗೆ ನೀವು ಯಾಕೆ ದನಿ ಆಗಬಾರ್ದು? ಮಾಡಬೇಕು. ಈ ಮೂಲಕ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸುತ್ತೆ ಅನ್ನುವಂಥ ಆಶಾಭಾವದಲ್ಲಿ ಸಾರಿಗೆ ನೌಕರರು ಮಾರ್ಚ್ 1ನೇ ತಾರೀಕಿನವರೆಗೆ ಗಡುವು ಕೊಟ್ಟಿದ್ದಾರೆ. 2ನೇ ತಾರೀಕಿಂದ ಮತ್ತೆ ಬಂದು ಶುರುವಾಗುತ್ತಾ ನೋಡೋಣ. ಇನ್ನು ನೆಕ್ಸ್ಟ್, ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮತ್ತೊಂದು ಭಯ ಶುರುವಾಗ್ಬಿಟ್ಟಿದೆ. ರಾಜಧಾನಿಯಲ್ಲಿ ಕೆಲವೇ ದಿನಗಳಲ್ಲಿ ಕಸದ ಸಮಸ್ಯೆ ಶುರುವಾಗುವ ಸಾಧ್ಯತೆ ಇದೆ. ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಸಂಕಷ್ಟ ಫಿಕ್ಸ್. ಕಸನು ಬೇಡ, ಕಸದಿಂದ ಕೊಡೋ ಅನುದಾನನೂ ಬೇಡ. ನಿರ್ಮಾವಳಿ ಮಾಡಿದ್ದಾರೆ. ಸುತ್ತಮುತ್ತ ಎಲ್ಲ ಲೇಕ್ಸ್ ಗ್ರೀನ್ ಕಲರ್ ಕಾಣಿಸಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಬ್ಲಾಕ್ ಕಲರ್ ಕಾಣಿಸ್ತಿದೆ. ದೊಡ್ಡಬಳ್ಳಾಪುರ MLA ಅನುಕೂಲದಲ್ಲೇ ತಗೊಂಡು ಹಾಕೊಂಡ್ರೆ ಅದು ಉತ್ತಮ ಇರುತ್ತೆ. ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ಹಳ್ಳಿ ಜನಕ್ಕೆ ಬಂದಿರೋದ ಇವ್ರಿಗೆ. ಆ ವಾಸನೆಗೆ ಜನ ವಿರೋಧ ಮಾಡ್ತಾರೆ. ಬೆಂಗಳೂರಿಗೆ ಮತ್ತೊಮ್ಮೆ ಕಾಡಲಿದೆ ಕಸ ಬಿಸಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಭರ್ಜರಿ ರಾಜಕೀಯ. ಡಂಪಿಂಗ್ ಯಾರ್ಡ್ಗಳ ಅಸಮರ್ಪಕ ನಿರ್ವಹಣೆ. ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿ ಶುಲ್ಕ ಪಾವತಿಸದ ಹಿನ್ನೆಲೆಯಲ್ಲಿ ಬೆಳ್ಳಹಳ್ಳಿ ಮತ್ತು ಮಿಟ್ಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸ ಡಂಪ್ ಮಾಡಲು ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. 150ಕ್ಕೂ ಹೆಚ್ಚು ಲಾರಿಗಳನ್ನ ತಡೆ ಹಿಡಿದಿದ್ದಾರೆ. ನಮಗೆ ಕಸವೂ ಬೇಡ, ಅನುದಾನವೂ ಬೇಡ. ಡಿಕೆಶಿ ವಿರುದ್ಧ ಧೀರಜ್ ಮುನಿರಾಜು ಕಿಡಿ. ಅವ್ರ ಮನೆ ಮುಂದೆನೋ ಇಲ್ಲ ಬಿಜೆಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ತಾ ಇದ್ದಾರೆ. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ್ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ ಬಿಜೆಪಿ ಆಫೀಸ್ ಹೋಗ್ಬೇಕು. ಅಷ್ಟೇ ಕೆಲಸ. ಏನ್ದಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲ ಒಂದ್ ಕಡೆ ಹಾಕ್ಬೇಕಲ್ಲ. ನನಗೆ ಕಸನೂ ಬೇಡ, ಕಸದಿಂದ ಕೊಡೋ ಅನುದಾನನೂ ಬೇಡ. ಅವರೇ ಸ್ಮೆಲ್ ಅಂಡ್ ಲೆಚೆಟ್ ಟ್ರೀಟ್ಮೆಂಟ್ಗೆ 10 ಕೋಟಿ ಅನುದಾನ ಎಲ್ಲ ಕಡೆ ಆಗ್ತಾ ಇದೀವಲ್ಲ, ಇಲ್ಲೂ ಒಂದಷ್ಟು ಹಾಕ್ಬೇಕು ಅಂತ ಹೇಳಿದ್ನಲ್ಲ. ಬ್ಯಾಟರಾಯನಪುರಕ್ಕೆ 90 ಕೋಟಿ, ಯಶವಂತಪುರಕ್ಕೆ 90 ಕೋಟಿ, ಆನೇಕಲ್ಗೆ 50 ಕೋಟಿ, ಮಹದೇವಪುರಕ್ಕೆ 90 ಕೋಟಿ, ಇದರೆಲ್ಲ ಕೊಟ್ಟು ನಮಗೊಂದು 10 ಕೋಟಿ ರೂಪಾಯಿ ಸುಮ್ಮನೆ ಅಲ್ಲೇ ಆ ಲೆಚೆಟ್ ಟ್ರೀಟ್ಮೆಂಟ್ಗೆ ಅಂತ ಹಾಕಿದ್ದಾರೆ. ಲೆಚೆಟ್ ಯಾವ ರೀತಿ ಇದೆ ಅಂತ ನಾನು ಏನು ಹೇಳಬೇಕಾಗಿಲ್ಲ. ಗೂಗಲ್ ಅರ್ತ್ ಓಪನ್ ಮಾಡಿದ್ರೆ, ಗೂಗಲ್ ಮ್ಯಾಪ್ ಓಪನ್ ಮಾಡಿ ಸ್ಯಾಟಲೈಟ್ ಇಮೇಜ್ ಓಪನ್ ಮಾಡಿದ್ರೆ 10 ಲೆಚೆಟ್ ಪಾಯಿಂಟ್ ನಿಮ್ಗೆ ಇದರಲ್ಲೇ ಕಾಣಿಸುತ್ತೆ. ಸುತ್ತಮುತ್ತ ಎಲ್ಲ ಲೇಕ್ಸ್ ಗ್ರೀನ್ ಕಲರ್ ಕಾಣಿಸಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ ನಿಮ್ಗೆ. ಹೆಚ್ಚುವರಿ ಕಸ ಕನಕಪುರದಲ್ಲಿ ಸುರೀರಿ. ದಯವಿಟ್ಟು ಕನಕಪುರದಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ತಾವು ಕನಕಪುರದಲ್ಲೇ ತಗೊಂಡು ಹಾಕೊಂಡ್ರೆ ಅದು ಉತ್ತಮ ಇರುತ್ತೆ. ಆದರೆ ದೊಡ್ಡಬಳ್ಳಾಪುರದಲ್ಲಿ ಹಾಕ್ರಿ, ಇಲ್ಲ ನಿಮ್ಮ ಸ್ವಕ್ಷೇತ್ರದಲ್ಲಿ ಹಾಕ್ರಿ. ನಮ್ಮ ಜನವನ್ನು ಹಾಳು ಮಾಡೋಂಥ, ಆರೋಗ್ಯವನ್ನು ಹಾಳು ಮಾಡೋಂಥ ಯೋಜನೆಗಳು ನಮಗೆ ಅವಶ್ಯಕತೆ ಇಲ್ಲ. ನಿಮ್ಮ ಕೈಲಾದರೆ
ಸೈಂಟಿಫಿಕ್ ರೀತಿಯಲ್ಲಿ ತಾವೆಲ್ಲ ಆಲ್ರೆಡಿ ರಿಸರ್ಚ್ ಟೀಮ್ಗಳನ್ನು ಕಳಿಸಿ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ಅಂತ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಸಾಹೇಬರು ಸದನದಲ್ಲೂ ಹೇಳಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಮಾಡ್ಕೊಳ್ಳಿ, ಎಷ್ಟೊಂದು ಕೆಮಿಕಲ್ ಇಂಡಸ್ಟ್ರೀಸ್ಗಳು ಜಾಗ ಕೊಡ್ತಾರೆ, ಅಲ್ಲಿ ಮಾಡ್ಕೊಳ್ಳಿ. ಪ್ರತಿ ಇಂಡಸ್ಟ್ರಿಯಲ್ ಏರಿಯಲ್ಲಿ 5% ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ KIDB ರಿಸರ್ವ್ ಮಾಡುತ್ತೆ. ಆ ಜಾಗಗಳಲ್ಲಿ ಮಾಡ್ಕೊಳ್ಳಿ. ಹಳ್ಳಿ ಜನಕ್ಕೆ ಬಂದಿರೋದ ಇವ್ರಿಗೆ. ಧಮ್ಕಿ ಹಾಕೋದು ಬಿಡಿ, ಪರಿಹಾರ ಕೊಡಿ. ಅರವಿಂದ ನಿಂಬಾವಳಿ ಅವರು ಅಲ್ಲಿ ಗುಂಡೂರು ಆ ಕಡೆ ಆಗ್ತಿದ್ರು. ಆ ವಾಸನೆಗೆ ಅಲ್ಲಿ ಜನ ವಿರೋಧ ಮಾಡ್ತಾರೆ. ನೀವು ಶಾಸಕರಾಗಿ ಅವರ ಜೊತೆಯಲ್ಲಿ ನಿಲ್ದೇ ಇದ್ರೆ ಮತ್ತೆ ಪರಿಸ್ಥಿತಿ ಏನು? ಇದಕ್ಕೆ ಪರಿಹಾರ ಕೊಡಬೇಕಾಗಿದ್ದು ಸರ್ಕಾರ. ಬೆಂಗಳೂರಿನ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ DK ಶಿವಕುಮಾರ್ ಅವರು ಇದಕ್ಕೆ ಮಾರ್ಗೋಪಾಯಗಳನ್ನ ಕಂಡುಹಿಡಿಯೋದನ್ನು ಬಿಟ್ಟು ಈ ರೀತಿ ಬಾಲಿಶ ಹೇಳಿಕೆಗಳನ್ನು ಕೊಟ್ಟು ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಸಿದ್ದರಾಮಯ್ಯ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಕಸ ಸಮಸ್ಯೆಗೆ ಮುಕ್ತಿ ಹಾಡಬೇಕು, ಇಲ್ಲದಿದ್ರೆ ದೊಡ್ಡ ಸಂಕಷ್ಟ ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕಸದಿಂದ ಕಸಿವಿಸಿ ಸರ್ಕಾರಕ್ಕೆ ಕಸದ ಕತೆ ಏನು ಮಾಡೋಣ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ 6,000 ಟನ್ ಕಸ ಉತ್ಪತ್ತಿಯಾಗುತ್ತೆ ವೀಕ್ಷಕರೇ. ಬೆಂಗಳೂರಿನಲ್ಲಿ ಪ್ರತಿ ದಿನಾನು 6,000 ಟನ್ ಕಸ ಉತ್ಪತ್ತಿ ಆಗುತ್ತೆ. ಈ 6,000 ಟನ್ ಕಸವನ್ನು 6 ಕಡೆ ವಿಲೇವಾರಿ ಮಾಡ್ತಾರೆ. ಒಂದು ಕಡೆ 1,000 ಟನ್ ಕಸನ ಕಳಿಸ್ಕೊಡೋದು. ಆದರೆ ನಿಯಮದ ರೀತಿಯಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ ಅನ್ನುವಂಥದ್ದೇ ಸದ್ಯಕ್ಕಿನ ಸಮಸ್ಯೆ ಮತ್ತು ಪ್ರಶ್ನೆ ಆಗಿದೆ. ಇನ್ನು ಪಂಚಾಯಿತಿಗಳಿಗೆ ಇವರು ಎಲ್ಲೆಲ್ಲಿ ಕಸ ಸುರಿತಾರೆ, ಆ ಪಂಚಾಯಿತಿ ವ್ಯಾಪ್ತಿ ಯಾವ್ಯಾವ ಪಂಚಾಯಿತಿಗಳಿದೆ ಆ ಪಂಚಾಯಿತಿಗಳಿಗೆ ಸರ್ಕಾರ ನಿಧಿ ಬಿಡುಗಡೆ ಮಾಡಬೇಕು. ಕಳೆದ 2 ವರ್ಷಗಳಿಂದ ಯಾವುದೇ ರೀತಿಯ ದುಡ್ಡನ್ನು ಬಿಡುಗಡೆ ಮಾಡಿಲ್ಲ ಸರ್ಕಾರ. ನೋಡಿ, 2 ವರ್ಷದಿಂದ ಈ ಯಾವ ಪಂಚಾಯಿತಿಗೂ ದುಡ್ಡು ಹೋಗಿಲ್ವಂತೆ. ಇದೇ ಕಾರಣದಿಂದಾಗಿ ಬೆಳ್ಳಹಳ್ಳಿಯ ಜನರು ಸಿಡಿದೆದ್ದಿದ್ದಾರೆ. ಬರೀ ತಂದು ಕಸ ಸುರಿತೀರಪ್ಪ, ಸರ್ಕಾರದಿಂದ ನಮಗೆ 1 ರೂಪಾಯಿ ಬರ್ತಾ ಇಲ್ಲ. ಕಸ ಮಾತ್ರ ಸುರಿಸ್ಕೋಬೇಕು, ಸರ್ಕಾರದಿಂದ ಬರೋ ದುಡ್ಡು ಬರ್ತಾ ಇಲ್ಲ. ನಾವು ಆರೋಗ್ಯನೂ ಹಾಳು ಮಾಡ್ಕೋಬೇಕು, ಕಸದಿಂದ ದುಡ್ಡು ಇಲ್ಲ. ಹಿಂಗಾಗಿ ಕಸ ಘಟಕದಲ್ಲಿ ಕಸದ ಲಾರಿಗಳಿಗೆ ಗ್ರಾಮಸ್ಥರು ತಡೆಯೊಡ್ಡಿದ್ದಾರೆ. ಬರೋಬ್ಬರಿ 150 ಲಾರಿಗಳನ್ನು ಜನ ತಡೆದು ನಿಲ್ಲಿಸಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ನೀವಿಲ್ಲಿ ಕಸ ಸುರಿಯುವಂತಿಲ್ಲ ಅಂತ ಹೇಳಿ ಸಾಲಕ್ಕೆ ಎಲ್ಲ ಕಸದ ಲಾರಿಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಮಿಟ್ಗಾನಹಳ್ಳಿಯಲ್ಲಿ ಕಸದ ಲಾರಿಗೆ ಸಿಲುಕಿ ಮಹಿಳೆ ಒಬ್ಬರು ಸಾವನ್ನಪ್ಪಿದ್ದಾರೆ. ಸುರಕ್ಷತಾ ಕ್ರಮ ಅನ್ನುವಂಥದ್ದು ಇಲ್ಲ. ಈ ಸುರಕ್ಷತಾ ಕ್ರಮಕ್ಕೆ ಆಗ್ರಹಿಸಿ ಕಸದ ಲಾರಿಗೆ ಜನ ತಡೆಯೊಡ್ಡಿದ್ದಾರೆ. ಈ ಕಾರಣದಿಂದಾಗಿ ನಿಂತಲ್ಲೇ ನಿಂತಿವೆ 100 ಕಸದ ಲಾರಿಗಳು. ಈ ಪರಿಸ್ಥಿತಿ ಹಿಂಗೇ ಮುಂದುವರೆದರೆ ವೀಕ್ಷಕರೇ, ಬೆಂಗಳೂರು ಇನ್ನು ಸ್ವಲ್ಪ ದಿನಗಳಲ್ಲಿ ಗಬ್ಬೆದ್ದು ನಾರದಕ್ಕೆ ಶುರುವಾಗುತ್ತೆ. ಎಲ್ಲೆಂದರಲ್ಲಿ ಕಸದ ರಾಶಿ ಹಾಗೆ ಬೀಳುತ್ತೆ. ಅದನ್ನು ವಿಲೇವಾರಿ ಮಾಡೋದಕ್ಕಾಗ್ತಾ ಇಲ್ವಲ್ಲ. ಇದನ್ನು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. GBA ಅಧಿಕಾರಿಗಳಿಂದ ಜನರ ಮನವೊಲಿಕೆಗೆ ಕಸರತ್ತು ನಡೀತಾ ಇದೆ. ಇದರಿಂದಾಗಿ ರಾಜಧಾನಿಯಲ್ಲಿ ಕಸದ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಇದೇ ರೀತಿಯ ಸಮಸ್ಯೆ ಮುಂದುವರಿತಾ ಇರೋದ್ರಿಂದ ಮನೆ ಕಚೇರಿಗಳಿಂದ ಕಸ ಸಂಗ್ರಹಣೆಗೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಇವತ್ತಿನ ಕಸ ಹೋಗಲಿಲ್ಲ ಅಂತಂದರೆ, ಸ್ಟಾಕ್ ಆಯಿತು ಅಂತಂದರೆ ಏರಿಯಾದಿಂದ ನಗರ ಪೂರ್ತಿ ಬೆಂಗಳೂರು ಕಸದಲ್ಲಿ ತುಂಬಿ ತುಳುಕುತ್ತೆ. ಇಲ್ಲಿನ ಕಸ ಸರಿಯಾದ ಟೈಮಿಗೆ ಡಂಪ್ ಆಗಲಿಲ್ಲ ಅಂತಂದರೆ ನಾರದಕ್ಕೆ ಶುರುವಾಗುತ್ತೆ. ಸೊ ಸರ್ಕಾರ ಶೀಘ್ರಾತಿ ಶೀಘ್ರ ಈ ಬಗ್ಗೆ ಕ್ರಮ ತಗೋಬೇಕು ಅನ್ನುವಂಥದ್ದು ಬೆಂಗಳೂರಿಗರ ಆಗ್ರಹ ಆಗಿದೆ. ಉಸ್ತುವಾರಿ DK ಸಾಹೇಬರು ಇದನ್ನು ಯಾವ ರೀತಿ ಗಂಭೀರವಾಗಿ ತಗೋತಾರೆ, ಬಗೆಹರಿಸ್ತಾರೆ ನೋಡ. ನೆಕ್ಸ್ಟ್, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊಸ ಸಮಸ್ಯೆ ತಲೆದೋರಿದೆ. ಯಾವ ಆಸ್ಪತ್ರೆಗೆ ಹೋದರೂ ಔಷಧ ಸಿಗ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಸಾಹೇಬರು ನೋಡ್ಬೇಕಿದನ್ನು. ಯಾವ ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಔಷಧ ಸಿಗ್ತಿಲ್ವಂತೆ ಸಾಹೇಬ್ರೆ. ಸರ್ಕಾರದ ಒಂದು ನಿಗಮದ ಎಡವಟ್ಟಿನಿಂದ ಈ ಸಮಸ್ಯೆ ಶುರುವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸಿಗಲ್ಲ ಅಂತಂದ್ರೆ ಬಡವರು ಎಲ್ಲಿ ಹೋಗಬೇಕು? ಉತ್ತರ ಕೊಡಿ ಆರೋಗ್ಯ ಸಚಿವರೇ. ಈ ವರದಿ ನೋಡಿ. ಕರ್ನಾಟಕದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಖಾಲಿ.
ರಾಜ್ಯದಲ್ಲಿ ಹೊಸ ಸಮಸ್ಯೆ ತಲೆದೋರಿದೆ. ಕೆಎಸ್ಎಂಎಸ್ಸಿಎಲ್ ನಿರ್ಲಕ್ಷ್ಯದಿಂದ ರಾಜ್ಯದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಎದುರಾಗೋ ಸಾಧ್ಯತೆ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಖಾಲಿಯಾಗಿವೆ. ಅಗತ್ಯ ಔಷಧಿ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಆದರೂ ಔಷಧಿ ಖರೀದಿಗೆ ಕರ್ನಾಟಕ ವೈದ್ಯಕೀಯ ಸರಬರಾಜು ನಿಗಮ ಹಿಂದೇಟು ಹಾಕ್ತಿದೆ. 800 ಕೋಟಿ ಕೊಟ್ಟರೂ ಔಷಧಿ ಖರೀದಿ ಇಲ್ಲ. ರಾಜ್ಯ ಸರ್ಕಾರ 800 ಕೋಟಿ ಮೌಲ್ಯದ ಔಷಧಿ ಖರೀದಿಗೆ ಅನುಮೋದನೆ ನೀಡಿ 7 ತಿಂಗಳು ಕಳೆದಿದೆ. ಆದರೂ ಔಷಧಿ ಖರೀದಿಯಾಗಿಲ್ಲ. ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಗಳ ಕೊರತೆ ಕಾಡ್ತಿದೆ. ಕರ್ನಾಟಕ ವೈದ್ಯಕೀಯ ಸರಬರಾಜು ನಿಗಮದ ಕಥೆ ಕಣ್ಣು ಕಟ್ಟಿದ ಕುದುರೆಯಂತಾಗಿದೆ. ಕುರುಡಾದ ಇಲಾಖೆ ಔಷಧಿ ಪೂರೈಕೆ ಮಾಡಲು ವಿಫಲವಾಗಿದೆ. ಆದ್ದರಿಂದ ಕರ್ನಾಟಕದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಎದುರಾಗೋ ಭೀತಿ ಬಂದಿದೆ. ಸರ್ಕಾರವೇ ಅನುಮೋದನೆ ನೀಡಿದ್ರೂ 890 ಔಷಧ ಖರೀದಿಸಿಲ್ಲ. ಆದ್ದರಿಂದ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ಗಳು ಖಾಲಿಯಾಗಿವೆ. ಅಗತ್ಯ ಔಷಧಿಗಳು ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಆದರೂ ಕೆಎಸ್ಎಂಎಸ್ಸಿಎಲ್ ಔಷಧಿ ಖರೀದಿಗೆ ಹಿಂದೇಟು ಹಾಕ್ತಿದೆ. ಶೀಘ್ರವೇ ಔಷಧ ಕೊರತೆ ನೀಗಿಸುತ್ತೇವೆ. ಅದು ಏಜೆನ್ಸಿ ಏನಿದ್ದಾರೆ ಅದು ಅವ್ರದ್ದು ಸ್ವಲ್ಪ ಕೆಲವು ವಿಷಯದ ಬಗ್ಗೆ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು. ಪೇಮೆಂಟ್ಸ್ದು, ಅದು ಹಳೆ ಪೇಮೆಂಟ್ಸು, ಅದನ್ನು ಯಾವ ಥರ ಆಗಿ ಸೆಟಲ್ ಮಾಡಬೇಕು ಅಂತ ನಮ್ಮ MD NHM ಅವ್ರಿಗೆ ಹೇಳಿದ್ದೆ. ಅದು ನ್ಯಾಯಯುತವಾಗಿ ನಾವು ಏನು ಕೊಡಬೇಕು ಅಂತ ಆ ವಿಚಾರದಲ್ಲಿ ಬರೀ ಕೋಲಾರಲ್ಲ, ಅವರು ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿ ಅವರು ನಮಗೆ ಈ ದುಡ್ಡು ಬರೋವರೆಗೂ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ ಅದು ಇವತ್ತು ತೀರ್ಮಾನ ಮಾಡ್ತಾರೆ. ಕಡೆಯಿಂದ ಚಾರ್ಜ್ ಮಾಡ್ತಿದ್ದಾರೆ. ಚಾರ್ಜ್ ಮಾಡೋಕ್ಕಾಗಲ್ಲ, ಫ್ರೀಯಾಗಿ ಕೊಡಬೇಕು. ಇಲ್ಲ ದೇ ಕಾಂಟ್ ಚಾರ್ಜ್. ಇಟ್ ಇಸ್ ನಾಟ್ ಗಿವಿಂಗ್ ಸರ್ವಿಸಸ್, ಹೌ ದೇ ಚಾರ್ಜ್. ಆರೋಗ್ಯ ಇಲಾಖೆಯಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಿ ರೋಗಿಗಳ ಚಿಂತೆ ದೂರ ಮಾಡೋ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಈ ಹಿಂದೆ ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯನ್ನ ಬೇಕು ಅಂತಾನೆ ಹೊರಗಡೆ ಮೆಡಿಕಲ್ ಶಾಪಿಂದ ತಗೊಂಬನ್ನಿ ಅಂತ ಡಾಕ್ಟರ್ ಹೇಳ್ತಾರೆ. ಹೊರಗಡೆ ಸಿಗುವಂಥ ಔಷಧಿಗಳನ್ನೇ ಬರೆದು ಕೊಡ್ತಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿತ್ತು. ಈಗ ಸಮಸ್ಯೆ ಏನಂತಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿನೇ ಸಿಗಲ್ಲ ಅನ್ನುವಂಥದ್ದು ಸಮಸ್ಯೆ. ಅಲ್ಲಿಗೆ ಔಷಧಿಗೂ ಬರಗಾಲ. ಕರ್ನಾಟಕದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಉಂಟಾಯಿತ ಹಾಗಿದ್ದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಆರೋಗ್ಯ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಬಡವರು ಸರ್ಕಾರಿ ಆಸ್ಪತ್ರೆ ಸಂಜೀವಿನಿ ಅಂತ ಓಡೋಡ್ ಹೋದ್ರೆ ಅಲ್ಲಿ ಔಷಧಿ ಸಿಗ್ತಾ ಇಲ್ಲ. 1000-2000 ಕೊಟ್ಟು ಹೊರಗಡೆಯಿಂದ ಔಷಧಿ ತರೋದಕ್ಕೆ ಅವರಿಗೆ ಶಕ್ತಿ ಇರಲ್ಲ ಅಂತಾನೆ ಅವ್ರು ಹೋಗೋದು ಸರ್ಕಾರಿ ಆಸ್ಪತ್ರೆಗೆ. ಅಲ್ಲಿ ಔಷಧಿ ಸಿಗ್ತಿಲ್ಲ ಅಂತಂದ್ರೆ ಇನ್ನು ಎಲ್ಲಿ ಹೋಗ್ಬೇಕು? ಔಷಧಿ ಸಿಗ್ತಾ ಇಲ್ಲ ಅಂತ ಹೇಳಿ ಬಡವರು ಸತ್ತೋಗ್ಬಿಡ್ಬೇಕಾ? ದಿನೇಶ್ ಗುಂಡೂರಾವ್ ಉತ್ತರ ಕೊಡಬೇಕಿದಕ್ಕೆ. ಮಾನ್ಯ ಸಿದ್ದರಾಮಯ್ಯ ಅವರು ಈ ರೀತಿಯ ಸಮಸ್ಯೆಯನ್ನ ಗಂಭೀರವಾಗಿ ತಗೊಂಡು ಎಲ್ಲೆಲ್ಲಿ ಔಷಧಿಗಳು ಸಿಗ್ತಾ ಇಲ್ವೋ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಔಷಧ ಖಾಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಜ್ವರ, ವಾಂತಿ, ಶ್ವಾಸಕೋಶ, ಕರಳು, ರಕ್ತಹೀನತೆ, ಸರ್ಪಸುತ್ತು, ನಿಮೋನಿಯಾ, ಕ್ಯಾನ್ಸರ್, ಅಸ್ತಮಾ, ನಿದ್ರಾಹೀನತೆ, ಈ ಎಲ್ಲ ಕಾಯಿಲೆಗಳಿಗೆ ಔಷಧಿ ಇಲ್ಲ. ರಕ್ತದೊತ್ತಡ, ಗರ್ಭಾಶಯ, ರಕ್ತಸ್ರಾವ, ಹೃದಯಾಘಾತ, ತುರಿಕೆ, ಮೈಗ್ರೇನ್, ಅನಸ್ತೇಷಿಯಾ, ರಕ್ತ ಹೆಪ್ಪುಗಟ್ಟುವಿಕೆ, ಹುಣ್ಣು, ವಾಕರಿಕೆ, ವಾಂತಿ, ಶೀತ, ಹೃದಯ ಶಸ್ತ್ರಚಿಕಿತ್ಸೆ, ಮೆದುಳು, ಕಣ್ಣಿನ ಸೋಂಕಿನ ಔಷಧಿ ಯಾವುದೂ ಇಲ್ಲ. ನೀವು ದೊಡ್ಡ ಕಾಯಿಲೆ ಬಿಟ್ಟುಬಿಡ್ರಿ, ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್ ಇವನ್ನೆಲ್ಲ ಬಿಟ್ಟುಬಿಡಿ. ಶೀತ ಜ್ವರಕ್ಕೂ ಅಲ್ಲಿ ಔಷಧಿ ಇಲ್ವಂತೆ. ಹಾರ್ಟ್ ಅಟ್ಯಾಕು, ಕ್ಯಾನ್ಸರ್ ದೂರ ಹೋಯ್ತು. ನನಗೆ ಶೀತ ಆಗಿದೆ, ಒಂದು ಮಾತ್ರೆ ಕೊಡಿ ಅಂತಂದರೆ ಮೂಗೆ ಕೊಯ್ಕೊಳ್ಳಿ ಅಂತ ಹೇಳ್ತಾರೆ ಏನು ಆಸ್ಪತ್ರೆಯವರು. ಟ್ಯಾಬ್ಲೆಟ್ ಇಲ್ಲ, ಏನು ಮಾಡೋದು? ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಒಂದು ನಿಗಮ. KSMSCL ಅಲ್ಲಿ ಏಕಾಏಕಿ ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇದೆ. 2.5 ವರ್ಷದ ಹಿಂದೆ ನಿಗಮದಲ್ಲಿ ಗೋಲ್ಮಾಲ್ ಆಗಿದೆ. ಬಹುತೇಕ ಟೆಂಡರ್ಗಳಲ್ಲಿ KTTP ಕಾಯ್ದೆ ಉಲ್ಲಂಘನೆಯಾಗಿದೆಯಂತೆ. ಪ್ರತಿ ಟೆಂಡರ್ನಲ್ಲೂ ಒಂದಿಲ್ಲೊಂದು ಅಕ್ರಮದ ಆರೋಪದಿಂದಾಗಿ ಈಗ ಜನರಿಗೆ ಔಷಧಿ ಸಿಗದ ಪರಿಸ್ಥಿತಿ. ಕಳಪೆ ಔಷಧ ಪೂರೈಕೆಯಿಂದ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಇದೆ.
ಪ್ರಾಣಿಗಳಿಗೆ ಬಳಸುವ ಔಷಧ ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಕೆ ಮಾಡ್ತಿದ್ದಾರಂತೆ. ಈ ಹಿನ್ನೆಲೆ ನಿಗಮದ ಸುಧಾರಣೆಗೆ IAS ಅಧಿಕಾರಿಯ ನೇಮಕ, ಈಗ ಮತ್ತೆ ನಿಗಮದ MD ಬದಲಾವಣೆಯಿಂದ ಗೊಂದಲ. ಇಷ್ಟೆಲ್ಲ ಸಮಸ್ಯೆಗಳಿದೆ ನೋಡಿ. ಸರ್ಕಾರ ಇದನ್ನು ಹೇಗೆ ಬಗೆಹರಿಸುತ್ತೆ ನೋಡ. ಮೂಡಾ ಹಗರಣದ ಆರೋಪಿ ನಟೇಶ್ ಮತ್ತೊಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಡ್ತಿ ಪಡೆಯೋದಕ್ಕೆ ಕೋಟಿ ಕೋಟಿ ಲಂಚ ಕೊಟ್ಟಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಹೊರಬಿದ್ದಿವೆ. ಬಡ್ತಿಗಾಗಿ ಶಾಲಿನಿ ರಜನೀಶ್ಗೆ 1.60 ಕೋಟಿ ಲಂಚ. ನಟೇಶ್ ಹಣ ಸಾಗಿಸಿದ ಕಾರು ಮತ್ತು ದಾಖಲೆ ರಿಲೀಸ್. ರಾಜ್ಯದಲ್ಲಿ ಮತ್ತೊಂದು ಭ್ರಷ್ಟಾಚಾರದ ಬಾಂಬ್ ಸಿಡಿದಿದೆ. ಮೂಡಾ ಕೇಸ್ ಆರೋಪಿ ನಟೇಶ್ಗೆ ಲಂಚ ಪಡೆದು ಬಡ್ತಿ ನೀಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಲಂಚ ಸ್ವೀಕರಿಸಿದ್ದಾರೆ. ಮೂಡಾ ಮಾಜಿ ಆಯುಕ್ತ, ಹಾಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ DB ನಟೇಶ್ ಲಂಚ ನೀಡಿದ್ದಾರಂತೆ. ಬಡ್ತಿ ನೀಡುವ ಸಲುವಾಗಿ 1,60,00,000 ಲಂಚ ಪಡೆಯಲಾಗಿದೆಯಂತೆ. ಈ ಸಂಬಂಧ 9 ಕೋಟಿ ಅಕ್ರಮ ಹಣ ವರ್ಗಾವಣೆ ನಡೆದಿದ್ದು, ಹಣ ಸಾಗಿಸಿದ ಕಾರಿನ ಫೋಟೋ ಸಹಿತ ದೂರು ಸಲ್ಲಿಸಿದ್ದಾರೆ. ಏನು ನಟೇಶ್ ಅವರಿಗೆ ಬಡ್ತಿ ಕೊಡೋದ ವಿಚಾರವಾಗಿ ಶಾಲಿನಿ ರಿಜಿಸ್ಟ್ರೇಷನ್ ಲಂಚವನ್ನು ಪಡೆದೆ ಅಂತ ಆರೋಪ ಮಾಡಿದೆ. ಅದಕ್ಕೆ ಆರೋಪಪೂರ್ವಕವಾಗಿ ನಿನ್ನೆ ನಾನು ಏನು ಇವ್ರಿಗೆ ಆದಾಯ ತೆರಿಗೆ ಇಲಾಖೆಗೆ ಮತ್ತು ಜಾರಿ ನಿರ್ದೇಶನ ದೂರು ಅರ್ಜಿ ಕೊಟ್ಟಿದ್ದೀನಿ. ಆ ದೂರು ಅರ್ಜಿ ಮತ್ತು ಕಾರು ಏನು ಯಾವ ಕಾರಲ್ಲಿ ಹಣ ಬಂದಿತ್ತು ಮತ್ತು ಯಾವ ವ್ಯಕ್ತಿಗಳ ಜೊತೆ ಸಂಪರ್ಕಗಳಿರೋ ಬಗ್ಗೆ ಮಾಹಿತಿಯನ್ನು ಮತ್ತು ದಾಖಲಾತಿಯನ್ನು ಅದು ಬಿಡುಗಡೆ ಮಾಡಿದೆ. 5 ಬ್ಯಾಗ್ಗಳಲ್ಲಿ ಬಂದಿತ್ತು ಕೋಟಿ ಕೋಟಿ ಹಣ. 20 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ 5 ಬ್ಯಾಗ್ಗಳಲ್ಲಿ ಆ ಕಾರಲ್ಲಿ ಬಂದಿದೆ. ಆ ಒಂದು 4 ಬ್ಯಾಗ್ಗಳನ್ನು ಹೆಬ್ಬಾಳಿನಲ್ಲಿ ನಿಖಿಲ್ ಅನ್ನೋರು ತೊಗೊಂಡೋಗಿದ್ದಾರೆ. ಇನ್ನೊಂದು ಬ್ಯಾಗು ಇಲ್ಲಿ RTO ಹತ್ರ ಬಂದಿದೆ ಅಂತೇಳಿ ಬಂದಿದೆ, ಮಾಹಿತಿ ಬಂದಿದೆ. ಆನಂತರ ನಮ್ಗೆ ಗೊತ್ತಾಗಿದ್ದು ಒಂದು ಬ್ಯಾಗು ಜಶ್ವಂತ್ ಅವರ ಮನೆಗೆ ಹೋಗಿದೆ. ಅದರಲ್ಲಿ ಇದ್ದಂಥ ಹಣ ಶ್ರೀಮತಿ ಶಾಲಿನಿ ರಜನಿ ತಲುಪಿದೆ ಅಂತೇಳಿ. ಆರೋಪಕ್ಕೆ ಪುಷ್ಟಿ ನೀಡುವಂತೆ ಹಣ ಸಾಗಿಸಿದ ಕಾರಿನ ಫೋಟೋ, ಹಣ ವರ್ಗಾವಣೆ ವೇಳೆ ಭಾಗಿಯಾಗಿದ್ದಾರೆ ಎನ್ನಲಾದ ವ್ಯಕ್ತಿಗಳ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಈ ಸಂಬಂಧ ED ಹಾಗೂ ಆದಾಯ ತೆರಿಗೆ ಇಲಾಖೆಗೆ ಅಧಿಕೃತ ದೂರು ಸಲ್ಲಿಸಿದ್ದಾರೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಶಾಲಿನಿ ರಜನೀಶ್ ಮೇಡಮ್ ವಿರುದ್ಧ ಈ ರೀತಿಯ ಒಂದು ಗಂಭೀರ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಈ ಗಂಭೀರ ಆರೋಪವನ್ನ ದಾಖಲೆಗಳ ಸಮೇತ ಮಾಡ್ತಾ ಇರೋದು ಸ್ನೇಹಮಯಿ ಕೃಷ್ಣ. ಏನೇನಾಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೂಡಾ ಕೇಸ್ ಆರೋಪಿ ನಟೇಶ್ ವಿರುದ್ಧ ಮತ್ತೊಂದು ಲಂಚದ ಬಾಂಬ್. ಯಾರಿಂದ? ಸ್ನೇಹಮಯಿ ಕೃಷ್ಣ ಅವರಿಂದ. ಫೆಬ್ರವರಿ 9, 2026 ಈ ವಹಿವಾಟು ನಡೆದಿದೆಯಂತೆ. ಇದೇ ತಿಂಗಳು KA 41C6723 ಈ ಸಂಖ್ಯೆಯ ಕಾರಲ್ಲಿ ಹಣ ಸಾಗಾಟ ಮಾಡಲಾಗಿದೆಯಂತೆ. ಬೆಂಗಳೂರಿನಿಂದ 5 ಬ್ಯಾಗ್ಗಳಲ್ಲಿ ಮೈಸೂರಿಗೆ ಹಣವನ್ನ ತಂದ್ರು. ಅದರಲ್ಲಿ 9 ಕೋಟಿಗೂ ಅಧಿಕ ನಗದು ಹಣ ಇತ್ತು. ಅದು ಮೈಸೂರಿಗೆ ಬಂತು ಬೆಂಗಳೂರಿನಿಂದ. ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರೋದು ಇದು. 9 ಕೋಟಿಗೂ ಹೆಚ್ಚು ಹಣ ಮೈಸೂರಿನ ಹೆಬ್ಬಾಳು ಬಡಾವಣೆ, ವಿಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಹಣ ವರ್ಗಾವಣೆ ನಡೆದಿದೆ. ಪಟಾಕಿ ಮಾರುವ ರಸ್ತೆಯಲ್ಲಿರುವಂತಹ ಗ್ಯಾಸ್ ಬಂಕ್ ಹತ್ರ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯ ನಡುವೆ ನಿಖಿಲ್ ಅನ್ನೋರು ಬರ್ತಾರೆ. ಕಾರಿಂದ 4 ಬ್ಯಾಗ್ಗಳನ್ನು ತಗೊಂಡು ತನ್ನ ಕಾರಲ್ಲಿ ಇಟ್ಕೊಂಡು ಹೋಗ್ತಾರೆ. ನೋಡಿ, ಆ ವೆಹಿಕಲ್ನ ನಂಬರ್, ಅಕ್ಯುರೇಟ್ ಟೈಮ್ ಮತ್ತು ಏರಿಯಾ ಇವೆಲ್ಲವನ್ನು ಕೂಡ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಆ 4 ಬ್ಯಾಗ್ಗಳ ಪೈಕಿ 1 ಬ್ಯಾಗನ್ನು ಹೊತ್ತ ಕಾರು RTO ಕಚೇರಿ ಕಡೆ ಹೋಯ್ತಂತೆ. ಜಸ್ವಂತ್ ಮನೆ ಬಳಿ 1 ಬ್ಯಾಗ್ ಇಳಿಸಲಾಯ್ತಂತೆ. ಇನ್ನು 9 ಕೋಟಿಯ ಪೈಕಿ 1,60,00,000 ರೂಪಾಯಿಯನ್ನ ಶಾಲಿನಿ ರಜನೀಶ್ ಅವರಿಗೆ ಕೊಡಲಾಗಿದೆಯಂತೆ. ಈ 9 ಕೋಟಿಯ ಪೈಕಿ 1,60,00,000 ಶಾಲಿನಿ ರಜನೀಶ್ ಅವರ ಪಾಲಾಗಿದೆಯಂತೆ ಅಂತ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗೆ ಸಾಲು ಸಾಲು ಆರೋಪ ಮಾಡಿರುವಂಥದ್ದು ಸ್ನೇಹಮಯಿ ಕೃಷ್ಣ. ಇದಕ್ಕೆ ಶಾಲಿನಿ ರಜನೀಶ್ ಅವರು ಏನು ಉತ್ತರ ಕೊಡ್ತಾರೆ?
ಈ ಗಂಭೀರ ಆರೋಪಕ್ಕೆ ಉತ್ತರ ಏನು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನು ನೆಕ್ಸ್ಟ್, ಸಚಿವ ಎಸ್ ಮಲ್ಲಿಕಾರ್ಜುನ್ ಸಿಎಂ ಸಿದ್ದರಾಮಯ್ಯ ಬಳಿ ತಮ್ಮನ್ನ ಸಚಿವ ಸ್ಥಾನದಿಂದ ಬಿಡುಗಡೆಗೊಳಿಸುವಂತೆ ಮನವಿ ಮಾಡಿದಾರಂತೆ. ವ್ಯಾವಹಾರಿಕ ಒತ್ತಡ ಮತ್ತು ಕ್ಷೇತ್ರದ ಕೆಲಸಗಳ ಕಾರಣ ನೀಡಿ ಕಳೆದ ವಾರವೇ ಸಿಎಂ ಎದುರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಾರಂತೆ. ಈ ಬೆಳವಣಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮಹತ್ವವನ್ನ ಪಡೆದುಕೊಂಡಿದೆ. ಸಾಮಾನ್ಯವಾಗಿ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಯುವ ಸಂದರ್ಭದಲ್ಲಿ ಹಾಲಿ ಸಚಿವರೊಬ್ಬರು ರಾಜೀನಾಮೆ ನೀಡೋದಕ್ಕೆ ಮುಂದಾಗಿರೋದು ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರು ದಿಢೀರಾಗಿ ಈ ರೀತಿಯ ನಿರ್ಧಾರಕ್ಕೆ ಯಾಕೆ ಬಂದರು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಳೆದ ವಾರ ಸಿಎಂ ಎದುರು ಈ ವಿಷಯವನ್ನ ಮಂತ್ರಿಯವರು ಪ್ರಸ್ತಾಪ ಮಾಡಿದಾರಂತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಈ ರೀತಿಯ ಒಂದು ಬೆಳವಣಿಗೆ ಎಸ್ ಮಲ್ಲಿಕಾರ್ಜುನ್ ಅವರ ನಡೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ತಮ್ಮ ಮಗನಿಗೆ ಟಿಕೆಟ್ ಕೇಳುತ್ತಿದ್ದಾರೆ ಮಲ್ಲಿಕಾರ್ಜುನ್ ಅವರು. ರಾಜಕೀಯದ ಭಾಗವಾಗಿ ದಾಳ ಉರುಳಿಸಿದ್ರ ಸಚಿವ, ಹಾಗಿದ್ರೆ ನನ್ನ ಮಂತ್ರಿ ಸ್ಥಾನವನ್ನು ಬೇಕಿದ್ರೆ ನಾನು ಬಿಟ್ಟು ಕೊಡ್ತೀನಿ, ಆದರೆ ನನ್ನ ಮಗನಿಗೆ MLA ಟಿಕೆಟ್ ಕೊಡಬೇಕು ಅಂತ ಕೇಳಿದ್ರ. ಮುಖ್ಯಮಂತ್ರಿಗಳ ಮುಂದೆ ರಾಜೀನಾಮೆ ಪ್ರಸ್ತಾಪವನ್ನ ಮಲ್ಲಿಕಾರ್ಜುನ್ ಅವರು ಇಟ್ಟಿದ್ದಾರಂತೆ. ಸಚಿವ ಸ್ಥಾನದಿಂದ ಬಿಡುಗಡೆಗೊಳಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ ಎಸ್ ಮಲ್ಲಿಕಾರ್ಜುನ್. ಹಲವು ಕಾರಣಗಳನ್ನು ಕೂಡ ಹೇಳಿದ್ದಾರಂತೆ. ವ್ಯವಹಾರದ ಒತ್ತಡ ಇದೆ, ಕ್ಷೇತ್ರದ ಕೆಲಸ ಇದೆ, ಹಿಂಗಾಗಿ ನನ್ನನ್ನು ಬಿಡುಗಡೆಗೊಳಿಸಿ ಅಂತ ಕೇಳಿಕೊಂಡಿದ್ದಾರಂತೆ. ಅತ್ತ ಮುಸ್ಲಿಮರಿಗೆ ಟಿಕೆಟ್ ಕೊಡುವಂತೆ ಜಮೀರ್ ಪಟ್ಟು ಹಿಡಿದು ಕೂತಿದ್ದಾರೆ. ಸಿಎಂ ಭೇಟಿಯಾಗಿ ಮನವಿಯನ್ನ ಮಾಡಿರುವಂಥದ್ದು ಸಚಿವ ಜಮೀರ್. ಎಸ್ ಮಲ್ಲಿಕಾರ್ಜುನ್ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಟು ಕೊಡಬಾರದು, ಇದು ನಮ್ಮ ಹಿಡಿತದಲ್ಲೇ ಇರಬೇಕು ಅನ್ನುವಂತಹ ಒಂದು ಆಶಾಭಾವ ಅಥವಾ ಒಂದು ಇರಾದೆಯನ್ನ ಮಾಡಿಕೊಂಡು ನಾನು ಬೇಕಿದ್ರೆ ಮಂತ್ರಿ ಸ್ಥಾನ ಬಿಟ್ಟು ಕೊಟ್ಬಿಡ್ತೀನಿ, ಆದರೆ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರುಗಡೆ ಇಟ್ರ, ಮೇಲ್ನೋಟಕ್ಕೆ ನನಗೆ ಕೆಲಸದ ಒತ್ತಡ, ಕ್ಷೇತ್ರದ ಕೆಲಸ ಅಂತ ಹೇಳ್ತಿದ್ದಾರಾ? ಇದು ಸದ್ಯಕ್ಕಿನ ಪ್ರಶ್ನೆ. ಕ್ಷೇತ್ರದಲ್ಲಿ 80,000 ಮುಸ್ಲಿಂ ಮತಗಳಿದೆ ಅಂತ ಜಮೀರ್ ಹೇಳ್ತಿದ್ದಾರೆ. ಹಿಂಗಾಗಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಹೇಳ್ತಿದ್ದಾರೆ. ಜಮೀರ್ ಲಾಬಿಯ ಬಳಿಕ ಈಗ ಎಸ್ ಮಲ್ಲಿಕಾರ್ಜುನ್ ಹೊಸ ದಾಳ ಉರುಳಿಸಿದ್ದಾರೆ. ಬಹುಶಃ ಅವರಿಗೆ ಟಿಕೆಟ್ ಕೊಡೋದಾದ್ರೆ ನಾನು ಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದೇ ಇಲ್ಲ, ನೀವೇ ಮಾಡ್ಕೊಂಡು ಹೋಗಿ ಅಂತ ಮುನಿಸಿಕೊಂಡು ಈ ರೀತಿಯ ಒಂದು ಮನವಿಯನ್ನ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟು ಬಂದ್ರ. ಅದಕ್ಕೆ ಈಗ ಕ್ಷೇತ್ರದಲ್ಲಿ ಕೆಲಸ, ವ್ಯವಹಾರದ ಒತ್ತಡ ಅನ್ನುವಂತಹ ತೇಪೆ ಹಚ್ಚುವಂತ ಕೆಲಸ ಆಗ್ತಾ ಇದೆಯಾ? ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ಗೆ ಟಿಕೆಟ್ ಕೊಡಿಸ್ತಾರ? ಹಾಗಿದ್ರೆ ಎಸ್ ಮಲ್ಲಿಕಾರ್ಜುನ್ ಈ ದಾಳದ ಮೂಲಕ ಯಶಸ್ವಿ ಆಗ್ತಾರ? ಎಸ್ ಮಲ್ಲಿಕಾರ್ಜುನ್ ಈ ರಾಜಕೀಯ ದಾಳದ ಮೂಲಕ ನೋಡ. ಇನ್ನು ನೆಕ್ಸ್ಟ್, ರೈತ ಮತ್ತು ಗ್ರಾಮೀಣ ಯುವಕರಿಗೆ ಮದುವೆ ಆಗೋದಕ್ಕೆ ವಧುಗಳ ಕೊರತೆ ತೀವ್ರವಾಗಿದೆ. ಕನ್ಯಾ ಸಿಗ್ತಾ ಇಲ್ಲ. ರೈತರಿಗೆ ಹೆಣ್ಣು ಕೊಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಕಾಂಗ್ರೆಸ್ ಶಾಸಕರೊಬ್ಬರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದ ನಂತರವಾದರೂ ರೈತರಿಗೆ ಕನ್ಯಾ ಕೊಡ್ರಿ ಅನ್ನುವಂಥ ಒಂದು ಬೇಡಿಕೆ ಏನಿದೆ ಅದು ಈಡೇರುತ್ತಾ ನೋಡೋಣ. ಅದಕ್ಕಿಂತ ಮುಂಚೆ ಈ ವರದಿ ನೋಡ್ಕೊಂಡ್ಬನ್ನಿ. ರೈತರನ್ನು ಮದುವೆಯಾಗೋ ಹೆಣ್ಣಿಗೆ ಭತ್ಯೆ ನೀಡಿ. ಸಿಎಂಗೆ ಕಾಂಗ್ರೆಸ್ ಶಾಸಕ ಎಚ್.ಡಿ. ರಂಗನಾಥ್ ಪತ್ರ. ಇತ್ತೀಚೆಗೆ ಹುಡುಗರಿಗೆ ಮದುವೆ ಆಗಲು ಹುಡುಗಿಯರು ಸಿಗುವುದೇ ಕಷ್ಟ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ರೈತರು ಹಳ್ಳಿಯಲ್ಲಿ ಇರ್ತಾರೆ ಅಂತಂದ್ರೆ ಮುಗಿದೇ ಹೋಯ್ತು, ಹೆಣ್ಣು ಕೊಡಲು ಮುಂದೆ ಬರುವವರೇ ಇಲ್ಲ ಎನ್ನುವಂತಹ ಹಂತಕ್ಕೆ ಸಮಾಜ ತಲುಪಿದೆ. ಈ ನಡುವೆ ಕುಣಿಗಲ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರವೊಂದು ಭಾರಿ ವೈರಲ್ ಆಗಿದೆ. ಕನ್ಯಾ ಭಾಗ್ಯ ಕೊಡಿ ಸ್ವಾಮಿ,
ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಭಿನ್ನ ಪತ್ರ ಬರೆದು ಗಮನ ಸೆಳೆದ ಶಾಸಕ ಡಾಕ್ಟರ್ ರಂಗನಾಥ್ ಕೃಷಿಯಲ್ಲಿ ತೊಡಗಿರುವಂತಹ ತಾಲೂಕಿನ ಗಂಡು ಮಕ್ಕಳನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವಂತಹ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ಹಾಗೂ ಸ್ಥಾನಮಾನ ಘೋಷಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ನನ್ನ ಮತಕ್ಷೇತ್ರ ಕುಣಿಗಲ್ ತಾಲೂಕು ಗ್ರಾಮೀಣ ಪ್ರದೇಶವಾಗಿದ್ದು ವ್ಯವಸಾಯ ಅವಲಂಬನೆ ಹೆಚ್ಚಿದೆ. ಹೀಗಾಗಿ ಗ್ರಾಮಗಳಲ್ಲಿ ಹೆಚ್ಚಿನ ಯುವಕರು ವಾಸವಿದ್ದು ಅವರು ವ್ಯವಸಾಯ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಇವರನ್ನ ಮದುವೆ ಆಗಲು ಹೆಣ್ಣು ಮಕ್ಕಳು ನಿರಾಕರಿಸ್ತಾ ಇದ್ದು 30 ವರ್ಷ ದಾಟಿದರೂ ಅವರ ವಿವಾಹ ನಡೀತಾ ಇಲ್ಲ. ಹೀಗಾಗಿ ಅವರು ತೊಂದರೆಗೆ ಸಿಲುಕ್ತಾ ಇದ್ದು ವ್ಯವಸಾಯ ಮಾಡಿಕೊಂಡಿರುವವರನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ವಿಶೇಷ ಸ್ಥಾನಮಾನವನ್ನು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತು ರೈತರ ಹೆಣ್ಣು ಕೊಡದೇ ಇರೋಂಥ ಪರಿಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನಿನ ವ್ಯವಸ್ಥೆ ಅಡಿ ಏನಾದರೂ ಇನ್ಸೆಂಟಿವ್ಸ್ ಅಂತಾರಲ್ಲ ಆ ಥರ ಕೊಡೋಂಥದ್ದಾಗಬೇಕು. ನನ್ನ ಮನೆಯಿಂದ ಒಂದು ಹೆಣ್ಣು ಮಗಳು ಒಂದು ರೈತನ ಮನೆಗೆ ಮದುವೆ ಆದರೆ ಆ ಸೊಸೆಗೆ ಏನಾರ ಒಂದು ಇನ್ಸೆಂಟಿವ್ಸನ್ನ ನನ್ನ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒತ್ತಾಯಪೂರ್ವಕವಾಗಿ ನಿಮ್ಮ ಮೂಲಕನೂ ನಾನು ಆಗಲೇ ಲೆಟರ್ಗಳು ಬರೆದಿದ್ದೇನೆ. ರೈತರಿಗೆ ಹೆಣ್ಣು ಸಿಗ್ತಿಲ್ಲ ಅಂತ ಈ ಹಿಂದೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಪ್ರಸ್ತಾಪಿಸಿ ಗಮನವನ್ನ ಸೆಳೆದಿದ್ರು. ರೈತರ ಮಕ್ಕಳನ್ನ ಮದುವೆಯಾಗುವಂತಹ ಹೆಣ್ಣು ಮಕ್ಕಳಿಗೆ 10 ಲಕ್ಷ ಠೇವಣಿ ಇಡುವ ಯೋಜನೆ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ್ರು. ಇದೀಗ ಕುಣಿಗಲ್ ರಂಗನಾಥ್ ಕೂಡ ಅದೇ ಹಾದಿ ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರ ಮುಂದೆ ಒಂದು ಬಹಳ ಮಹತ್ವವಾದ ಮತ್ತು ಒಂದು ದೊಡ್ಡದಾದ ಬೇಡಿಕೆ ಇದೆ. ಈ ಬೇಡಿಕೆಯನ್ನ ಸಿದ್ದರಾಮಯ್ಯ ಸಾಹೇಬರು ಹೇಗೆ ಈಡೇರಿಸ್ತಾರೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಅನ್ನಭಾಗ್ಯವನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ, ಕ್ಷೀರ ಭಾಗ್ಯವನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಈಗ ರೈತರಿಗೆ ಕನ್ಯಾ ಭಾಗ್ಯ ಒಂದು ಕೊಟ್ಟು ಬಿಡ್ರಿ. ರೈತರಿಗೆ ಹುಡುಗಿಯರು ಸಿಗ್ತಾ ಇಲ್ಲ, ಕನ್ಯಾ ಕೊಡ್ರಿ ಅಂತಂದ್ರೆ ಕೊಡ್ತಾ ಇಲ್ಲ. ಹೀಗಾಗಿ ಕನ್ಯಾ ಭಾಗ್ಯ ಒಂದು ಕೊಟ್ಟು ಬಿಡ್ರಿ ಅಂತ ಹೇಳಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸಿಎಂ ಸಾಹೇಬ್ರೆ, ರೈತರ ಮಕ್ಕಳಿಗೆ ಕನ್ಯಾ ಭಾಗ್ಯ ಕೊಡ್ರಿ ಅನ್ನುವಂಥ ಒಂದು ಬೇಡಿಕೆಯನ್ನ ಸಿದ್ದರಾಮಯ್ಯ ಅವರು ಈಡೇರಿಸ್ತಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ರೈತರ ಮಕ್ಕಳಿಗೆ ರೈತರಿಗೆ ಕನ್ಯಾನೇ ಸಿಗ್ತಾ ಇಲ್ಲ. ಹುಡುಗಿಯ ತಂದೆ ತಾಯಿ ಕೇಳೋದೇನಂತಂದ್ರೆ ಹುಡುಗನಿಗೆ ಜಮೀನಿದೆಯಾ, ಹುಡುಗನಿಗೆ ಹೊಲ ಇದೆಯಾ ಅಂತ ಕೇಳ್ತಾರೆ. ಆದರೆ ಆತ ರೈತ ಆಗಿರಬಾರ್ದಂತೆ. ಇನ್ನು ಜಮೀನು ಮಾಡೋರು ಯಾರು ಹಾಗಿದ್ರೆ? ಮದುವೆ ಆಗುವಂತ ಹುಡುಗನಿಗೆ ಜಮೀನು ಇರಬೇಕು, ಇದು ಹುಡುಗಿಯ ತಂದೆ ತಾಯಿಯ ಷರತ್ತು. ಆದರೆ ಮದುವೆ ಆಗೋ ಹುಡುಗ ರೈತ ಆಗಿರಬಾರ್ದು. ಆ ಜಮೀನು ತಾನೇ ಬಿತ್ಕೊಂಡು ಇವ್ರಿಗೆ ಬಂದು ಬೆಳೆನ ಕೊಟ್ಟು ಹೋಗುತ್ತೆ. ಹೆಣ್ಣು ಹೆತ್ತವರ ಲಾಜಿಕ್ ಹಿಂದೆಯೂ ಕೂಡ ಒಂದು ಕಾಳಜಿ ಇದೆ, ಅದು ಸಹಜ ಕೂಡ. ರೈತರನ್ನ ಮದುವೆಯಾಗುವ ಹೆಣ್ಣಿಗೆ ಹಣವನ್ನ ಕೊಡಿ ಅನ್ನುವಂತಹ ಬೇಡಿಕೆ ಈಗ ಶಾಸಕರ ಮೂಲಕ ಸಿದ್ದರಾಮಯ್ಯ ಅವರಿಗೆ ಪತ್ರ. ಕುಣಿಗಲ್ನ ಕಾಂಗ್ರೆಸ್ ಶಾಸಕರಾಗಿರುವಂಥ HD ರಂಗನಾಥ್ ಅವರು ಒಂದು ಆಗ್ರಹವನ್ನ ಮಾಡಿದ್ದಾರೆ. ಯಾರು ರೈತರನ್ನ ಮದುವೆ ಆಗ್ತಾರೋ ರೈತರನ್ನ ಮದುವೆಯಾಗುವ ಹೆಣ್ಣಿಗೆ 2 ಲಕ್ಷ ರೂಪಾಯಿ ಕೊಡಿ ಅನ್ನುವಂತಹ ಒಂದು ಪತ್ರದ ಮೂಲಕ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇತ್ತೀಚೆಗೆ ನೊಂದ ಯುವ ರೈತರಿಂದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ತಮಗೆ ನೆನಪಿರಬಹುದು, ಒಂದು ಅಚ್ಚರಿಯ ಪ್ರಣಾಳಿಕೆಯನ್ನ ಹೊರಡಿಸಿದ್ದು HD ಕುಮಾರಸ್ವಾಮಿ ಅವರು. ರೈತರಿಗೆ ಹೆಣ್ಣು ಕೊಡೋದಕ್ಕೆ ಜನ ಮುಂದೆ ಬರುವಂತೆ ಮಾಡ್ತೀನಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದರು. ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತೇನೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಭರವಸೆನ್ನೇನಾದರೂ ಕೊಟ್ಟರು, ಆದರೆ ಗೆದ್ದು ಬರಲಿಲ್ಲ. ಅವ್ರ ಸರ್ಕಾರನೇ ಬರಲಿಲ್ಲ. ಹೀಗಾಗಿ ಪ್ರಣಾಳಿಕೆಯಲ್ಲಿದ್ದ ಆ ಭರವಸೆಯಾಗಿಯೇ ಉಳಿತು. ಈಗ ಕನ್ಯಾ ಭಾಗ್ಯ ಯೋಜನೆಯನ್ನ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡ್ತಾರಾ? ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ, ಇದಕ್ಕೆ ಪ್ರೋತ್ಸಾಹವನ್ನ ನೀಡಬೇಕಾಗಿರುವಂಥದ್ದು ಸರ್ಕಾರ. ಒಂದು ಕರೆಕ್ಷನ್ ಮಾಡಬೇಕಾಗಿತ್ತು ರಂಗನಾಥ್ ಅವರು. ಯಾರು ರೈತರನ್ನ ಮದುವೆ ಆಗ್ತಾರೆ ಹೆಣ್ಣು, ಅವ್ರಿಗೆ 2 ಲಕ್ಷ ರೂಪಾಯಿ ಕೊಡೋದಕ್ಕಿಂತ ಜಾಯಿಂಟ್ ಅಕೌಂಟ್ ಗಂಡ ಹೆಂಡತಿ ಇಬ್ಬರಿಗೂ 2 ಲಕ್ಷ ಕೊಡಬೇಕಾಗಿತ್ತು. ಈಗ ಹೆಂಡತಿಗೆ 2 ಲಕ್ಷ ಕೊಟ್ರಿ ಅಂತಂದ್ರೆ ಗಂಡನ್ನ ಆಟ ಆಡ್ಸಕ್ಕೆ ಸ್ಟಾರ್ಟ್, ನನ್ನ ಹತ್ರ 2 ಲಕ್ಷ ಇದೆ ಅಂಥೇಳಿ ಈ ರೀತಿನೂ ಆಗ್ಬೋದು. 2 ಲಕ್ಷ ಹೆಂಗೂ ಕೊಡ್ತೀರಿ? ಜಾಯಿಂಟ್ ಅಕೌಂಟ್, ಗಂಡ ಹೆಂಡತಿ ಇಬ್ಬರ ಹೆಸರಲ್ಲೂ ಫಿಕ್ಸ್ ಡಿಪಾಸಿಟ್ ಮಾಡಿಸ್ಬಿಡಿ. ಅದನ್ನು ಭಾಳ ಅನುಕೂಲ ಆಗುತ್ತೆ. ಗಂಭೀರವಾದಂಥ ವಿಚಾರ ಏನಂತಂದರೆ, ಪಾಪ ರೈತರಿಗೆ ಕನ್ಯಾ ಸಿಗ್ತಾ ಇಲ್ಲ. ಹುಡುಗನ ಹೆಸರಲ್ಲಿ ಎಷ್ಟು ಜಮೀನಿದೆ ಅಂತ ಕೇಳ್ತಾರೆ, ಆದರೆ ಆತ ರೈತ ಆಗಿರಬಾರ್ದಂತೆ. ಇದೆಂತ ಲಾಜಿಕ್ ಇದು? ನಿಮಗೆ ಜಮೀನು ಬೇಕು, ಆತ ರೈತ ಆಗಿರಬಾರ್ದು ಅಂತಂದರೆ ಇದೇ ಹೆಂಗೆ?
ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಈಗ ಕನ್ಯಾ ಭಾಗ್ಯವನ್ನ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಅದೇ ಪಕ್ಷದ ಕಾಂಗ್ರೆಸ್ನ MLA ಅವರು ಮಾಡ್ತಾ ಇದ್ದಾರೆ. MLA ಅವರ ಈ ಬೇಡಿಕೆಯನ್ನು ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ರೈತರಿಗೆ ಕನ್ಯಾ ಭಾಗ್ಯವನ್ನ ದೊರಕಿಸಿಕೊಡುತ್ತೆ, ಈ ಮೂಲಕ ಕಲ್ಯಾಣ ಕೆಲಸವನ್ನ, ಪುಣ್ಯದ ಕೆಲಸವನ್ನ ಮಾಡುತ್ತೆ ನೋಡ. ಕೆಲ ವರ್ಷಗಳ ಹಿಂದೆ ಕಾಲ ಹೇಗಿತ್ತು? ಹಣ ಕಳಿಸ್ಬೇಕು ಅಂದರೆ ಬ್ಯಾಂಕ್ಗೆ ಅಲೆದಾಡಬೇಕಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಸೆಕೆಂಡ್ಗಳಲ್ಲೇ ಹಣ ಟ್ರಾನ್ಸ್ಫರ್ ಆಗುತ್ತೆ. ಆ ಮ್ಯಾಜಿಕ್ಗೆ ಇಡೀ ವಿಶ್ವವೇ ಫಿದಾಗಿದೆ. ಇದೀಗ ಫ್ರಾನ್ಸ್ ಅಧ್ಯಕ್ಷರು ಕೂಡ UPI ಅನ್ನ ಹಾಡಿ ಹೊಗಳಿದ್ದಾರೆ. 10 years ago, a street vendor in Mumbai could not open a bank account. No address, no papers, no access. And today the same vendor accepts payments on his phone. 10 years ago, a street vendor in Mumbai could not open a bank account. No address, no papers, no access. And today the same vendor accepts payments on his phone. ನೋಡಿ, UPI ಅನ್ನ ಹಾಡಿ ಹೊಗಳಿದ್ದಾರೆ. ಈ ಟ್ರಾನ್ಸಾಕ್ಷನ್ ತುಂಬಾ ಅನುಕೂಲಕಾರಕ. ಎಲ್ಲ ಡಿಜಿಟಲೀಕರಣ ಮಾಡಿ ಈಗ ನಿನ್ನೆ ಒಂದು ದತ್ತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಪರ್ ಡೇ ಈ UPI ಟ್ರಾನ್ಸಾಕ್ಷನ್ನ ಮೂಲಕ 70 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ಅಂತ ಹೇಳಿ. 70 ಕೋಟಿ ರೂಪಾಯಿ ಇದನ್ನೇ ಹಾಡಿ ಹೊಗಳಿದ್ದು. ಹಾಗಿದ್ರೆ ಎಲ್ಲೆಲ್ಲಿ UPI ವರ್ಕೌಟ್ ಆಗುತ್ತೆ? ಭೂತಾನ್ನಲ್ಲಿ ಎಲ್ಲ ಕಡೆನೂ ಕೂಡ ಬಳಕೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಫ್ರಾನ್ಸ್ನಲ್ಲಿ ಟೂರಿಸಂ ಮತ್ತು ರಿಟೇಲ್ ಇಲ್ಲಿ UPIನ ಬಳಸ್ತಾರೆ. ನೇಪಾಳದಲ್ಲಿ ಎಲ್ಲ ಕಡೆನೂ ಕೂಡ ಬಳಕೆ ಆಗುತ್ತೆ ನಮ್ಮ UPI. ಇನ್ನು UAEಯಲ್ಲಿಯೂ ಕೂಡ ಏರ್ಪೋರ್ಟಲ್ಲಿ, ಮಾಲಲ್ಲಿ ಇದನ್ನು ಯೂಸ್ ಮಾಡಬಹುದು. ಮಾರಿಷಸ್ ಅಲ್ಲಿ ಕೆಲ ಔಟ್ಲೆಟ್ಗಳಲ್ಲಿ ಅವಕಾಶ ಇದೆ UPIಯನ್ನು ಯೂಸ್ ಮಾಡೋದಕ್ಕೆ, ಅಂದರೆ UPI ಮೂಲಕ ಹಣ ವರ್ಗಾವಣೆ ಮಾಡೋದಕ್ಕೆ. ಇನ್ನು ಸಿಂಗಪುರಲ್ಲಿ 10,000+ ವರ್ತಕರು ಇದನ್ನೇ ಬಳಸ್ತಾ ಇರೋದು. ಬಹುತೇಕ ಅಲ್ಲಿ ಇದಕ್ಕೆ ಆದ್ಯತೆ ಇದೆ. ಸಿಂಗಪುರದಲ್ಲಿ ಸದ್ಯ ಈ ರೀತಿಯ ವಾತಾವರಣ ಇದೆ. ಇನ್ನು ನೆಕ್ಸ್ಟ್ ಸೈಪ್ರಸ್, ಇಲ್ಲಿ ಶೀಘ್ರವೇ ಜಾರಿ ಆಗಲಿಕ್ಕಿದೆ. ಶ್ರೀಲಂಕಾದಲ್ಲಿ ಏರ್ಪೋರ್ಟಲ್ಲಿ ಮತ್ತು ಟೂರಿಸಂ ಅಲ್ಲಿ UPIನ ಯೂಸ್ ಮಾಡಬಹುದು. ಕತಾರಲ್ಲಿ ಟೂರಿಸಂ ಅಲ್ಲಿ, ರಿಟೇಲ್ ವ್ಯವಹಾರದಲ್ಲಿ ಬಳಸಬಹುದು. ಥಾಯ್ಲೆಂಡಲ್ಲಿ ಟೂರಿಸಂ ಪ್ರದೇಶದಲ್ಲಿ ನೀವು UPI ಟ್ರಾನ್ಸಾಕ್ಷನ್ ಮಾಡಬಹುದು. UKಯ ಕೆಲ ಔಟ್ಲೆಟ್ಗಳಲ್ಲಿ ಇದಕ್ಕೆ ಅವಕಾಶ ಇದೆ. ಮಾಲ್ಡೀವ್ಸ್ನ ಟೂರಿಸಂ ತಾಣಗಳಲ್ಲಿ UPI ಟ್ರಾನ್ಸಾಕ್ಷನ್ಗೆ ಪ್ರಿಫರೆನ್ಸ್ ಇದೆ. ಸೊ ಈ ರೀತಿ ಬಹುತೇಕ ಕಡೆ UPIಗೆ ಆದ್ಯತೆ ನೀಡಲಾಗಿದೆ. ನಮ್ಮ ಭಾರತದಲ್ಲಿ ಇರುವಂಥ ಈ UPI ಟ್ರಾನ್ಸಾಕ್ಷನ್ಗೆ ಯಾವ ರೀತಿಯ ಮಹತ್ವ ಸಿಕ್ಕಿದೆ? ಪರ್ ಡೇ 70 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್, ಅದನ್ನೇ ಅವರು ಹಾಡಿ ಹೊಗಳಿದ್ರು. ಇನ್ನು ನೆಕ್ಸ್ಟ್ ನಮ್ಮ ಬೆಂಗಳೂರು ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದೆ. ರಫೇಲ್ ಯುದ್ಧ ವಿಮಾನಗಳಲ್ಲಿ ಬಳಸಲಾಗುವ ಅತ್ಯಂತ ಶಕ್ತಿಶಾಲಿ ಆಗಿರುವಂಥ ಹ್ಯಾಮರ್ ಕ್ಷಿಪಣಿಗಳು ಇನ್ನು ಮುಂದೆ ವಿದೇಶದಿಂದ ಆಮದಾಗೋದಿಲ್ಲ. ಬದಲಿಗೆ ನಮ್ಮ ದೇಶದಲ್ಲಿಯೇ ತಯಾರಾಗುತ್ತೆ, ಅದು ನಮ್ಮ ಬೆಂಗಳೂರಿನಲ್ಲಿ. ಈ ಸಂಬಂಧ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ಸಪ್ರಾನ್ ನಡುವೆ ಮಹತ್ವದ ಒಪ್ಪಂದ ಏರ್ಪಟ್ಟಿದೆ. ಇನ್ನು ಬೆಂಗಳೂರಲ್ಲಿ ತಯಾರಾಗಲಿಕ್ಕಿದೆ ಘಾತಕ ಆಯುಧ. BEL ಸ್ಯಾಫ್ರನ್ನ ಮಧ್ಯೆ 50-50 ಪಾಲುದಾರಿಕೆ. ಈ ಅನುಪಾತದಲ್ಲಿ ಪಾಲುದಾರಿಕೆ ಇರುತ್ತೆ. ನಾವರ್ಧ ಅವರರ್ಧ. ಹ್ಯಾಮರ್ ಅನ್ನುವಂಥದ್ದು ಅತ್ಯಾಧುನಿಕ ಸ್ಮಾರ್ಟ್ ಆಯುಧ. ವೈಮಾನಿಕ ದಾಳಿಗಳಲ್ಲಿ ಬಹಳ ಮಹತ್ವದ ಕೆಲಸವನ್ನ ಮಾಡುವಂಥದ್ದು ಈ ಹ್ಯಾಮರ್. ಒಂದು ರೀತಿ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡುವಂಥದ್ದು ಈ ಹ್ಯಾಮರ್. ಪ್ರತಿ ಹ್ಯಾಮರ್ ಕ್ಷಿಪಣಿಯ ತೂಕ
350ರಿಂದ 380 kg ಇರುತ್ತೆ ಸರಾಸರಿ ಅನ್ನುವಂಥದ್ದು. ಒಮ್ಮೆ ಗುರಿಯನ್ನ ಲಾಕ್ ಮಾಡಿ ಇದನ್ನ ಲಾಂಚ್ ಮಾಡಿಬಿಟ್ರೆ ಸಾಕು, ಇದು ಗುರಿಯನ್ನ ಹೋಗಿ ತಲುಪುತ್ತೆ, ಅದರಲ್ಲಿ ಮಿಸ್ಸೇ ಇಲ್ಲ. ಇನ್ನ ವೆದರ್ ವಿಚಾರಕ್ಕೆ ಬಂದರೆ ಎಂಥ ಹವಾಮಾನ ಇದ್ದರೂ ಕೂಡ ಇದು ನಿಖರವಾಗಿ ಗುರಿಯತ್ತ ಸಾಗುತ್ತೆ. ಅದಕ್ಕೆ ಹವಾಮಾನದ ಅಡೆತಡೆ ಖಂಡಿತವಾಗಿಯೂ ಆಗೋದಿಲ್ಲ. ಇನ್ನು ನಿಖರವಾಗಿ ಗುರಿಯನ್ನ ಧ್ವಂಸ ಮಾಡುತ್ತೆ ಈ ಹ್ಯಾಮರ್. ಅದರ ಕೆಪಾಸಿಟಿ 60ರಿಂದ 70 ಕಿಲೋಮೀಟರ್ ದೂರದ ಶತ್ರು ನೆಲೆಯನ್ನ ಹುಡಿಗಟ್ಟುವಂತಹ ಸಾಮರ್ಥ್ಯ ಈ ಹ್ಯಾಮರ್ಗೆ ಇದೆ. ಇನ್ನು ಪರ್ವತ ಪ್ರದೇಶಗಳಲ್ಲಿ ಅಡಗಿರುವ ಉಗ್ರರ ಬಂಕರ್ಗಳನ್ನು ಕೂಡ ಪುಡಿ ಪುಡಿ ಮಾಡುವ ಬಲಿಷ್ಠ ಕಟ್ಟಡಗಳು, ಸೇನಾ ನೆಲೆಗಳನ್ನು ಧ್ವಂಸಗೊಳಿಸುವ ವಿನ್ಯಾಸ ಈ ಹ್ಯಾಮರ್ಗೆ ಇದೆ. ಒಂದು ರಫೇಲ್ ಬರೋಬ್ಬರಿ 6 ಹ್ಯಾಮರ್ ಕ್ಷಿಪಣಿಯನ್ನ ಹೊತ್ತೊಯ್ಯುತ್ತೆ. ಒಂದೇ ಬಾರಿಗೆ 6 ಬೇರೆ ಬೇರೆ ಗುರಿಗಳನ್ನ ಉಡಾಯಿಸುವಂತಹ ಸಾಮರ್ಥ್ಯ ಇದಕ್ಕೆ ಇದೆ. ಹ್ಯಾಮರ್ ಕ್ಷಿಪಣಿ ರಫೇಲ್ಗಳಲ್ಲಿ ಮಾತ್ರ ಬಳಸಲಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ತೇಜಸ್ಗೂ ಹ್ಯಾಮರ್ ಅನ್ನ ಬಳಸ್ತಾರೆ. ಆ ರೀತಿಯ ಪ್ರಯತ್ನಗಳು ಕೂಡ ನಡೆದಿದೆ. ಇದರಿಂದ ನಮ್ಮ ಶಕ್ತಿ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಾಗುವ ಮೂಲಕ ಸೈನಿಕರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ತಾರೆ. ನೆಕ್ಸ್ಟ್, ಜಗತ್ತು ಮತ್ತೊಂದು ಯುದ್ಧಕ್ಕೆ ಸಜ್ಜಾಗಬೇಕಾಗಿದೆ. ಅಮೆರಿಕಾದ ಮಿಲಿಟರಿ ಇರಾನ್ ವಿರುದ್ಧ ಯುದ್ಧಕ್ಕೆ ಸಂಪೂರ್ಣ ಸಿದ್ಧವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಬೃಹತ್ ಯುದ್ಧ ನೌಕೆಗಳು ಮತ್ತು ವಿಮಾನಗಳು ನಿಯೋಜನೆಗೊಂಡಿದೆ. ಯಾವುದೇ ಕ್ಷಣದಲ್ಲಿ ದಾಳಿ ಮಾಡುವ ಸಾಧ್ಯತೆ ಇದೆ. ಇರಾನ್ ಮೇಲೆ ದಾಳಿಗೆ ಅಮೆರಿಕ ಸನ್ನದ್ಧ. ಟ್ರಂಪ್ ಓಕೆ ಅಂದ್ರೆ ಶುರುವಾಗುತ್ತೆ ಯುದ್ಧ. ವಿಶ್ವದ ದೊಡ್ಡಣ್ಣ ನೊಬೆಲ್ ಶಾಂತಿ ಪುರಸ್ಕಾರದ ಮೇಲೆ ಕಣ್ಣಿಟ್ಟಿರೋ ಶಂಕಿತ ಶಾಂತಿ ದೂತನಿಗೆ ಮತ್ತೆ ಯುದ್ಧ ಮಾಡೋ ಮನಸ್ಸಾಗಿದೆ. ಕೆಲ ದಿನಗಳ ಹಿಂದಷ್ಟೇ ವೆನೆಜುವೆಲಾ ಮೇಲೆ ದಾಳಿ ಮಾಡಿದ್ದ ಅಮೆರಿಕ ಇದೀಗ ಇರಾನ್ ಮೇಲೆ ದಾಳಿಗೆ ಸಜ್ಜಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ಮತ್ತು ಇಂಧನ ತುಂಬುವ ವಿಮಾನಗಳು ಇರಾನ್ ವಿರುದ್ಧದ ಯುದ್ಧಕ್ಕೆ ಸಿದ್ಧವಾಗಿವೆ. ಈ ವಾರದ ಕೊನೆಯಲ್ಲಿ ಅಮೆರಿಕದ ಮಿಲಿಟರಿ ಇರಾನ್ ಮೇಲೆ ದಾಳಿ ನಡೆಸಿದ್ರೂ ಅಚ್ಚರಿ ಇಲ್ಲ. ಇರಾನ್ ಮೇಲಿನ ದಾಳಿಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಇನ್ನೂ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಆದರೆ ಮುಂಬರುವ ವಾರದಲ್ಲಿ ಅಮೆರಿಕ ಇರಾನ್ ಯುದ್ಧ ಪ್ರಾರಂಭವಾಗೋದು ಪಕ್ಕಾ ಎನ್ನಲಾಗ್ತಿದೆ. ಸೇನಾ ಮುಖ್ಯಸ್ಥರ ಜೊತೆ ಟ್ರಂಪ್ ಮಾತುಕತೆ. ಮಿಲಿಟರಿ ಕ್ರಮದ ಸಾಧಕ ಬಾಧಕಗಳ ಬಗ್ಗೆ ಟ್ರಂಪ್ ಖಾಸಗಿಯಾಗಿ ಚರ್ಚಿಸಿದ್ದಾರೆ. ಈಗ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುವುದು ಟ್ರಂಪ್ ಮೇಲಿದೆ. ಇರಾನ್ ಸುತ್ತಮುತ್ತ ಅಮೆರಿಕದ ಯುದ್ಧ ನೌಕೆಗಳು, ಫೈಟರ್ ಜೆಟ್ಗಳ ದೊಡ್ಡ ಪಡೆಯನ್ನೇ ನಿಯೋಜಿಸಿದ್ದನ್ನು ನೋಡಿದರೆ ಭೀಕರ ಯುದ್ಧ ಫಿಕ್ಸ್ ಎಂದೇ ಹೇಳಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಫ್ಘಾನಿಸ್ತಾನದಲ್ಲಿ ಹೊಸ ದಂಡ ಸಂಹಿತೆ ಜಾರಿಗೊಳಿಸಿರುವಂತಹ ತಾಲಿಬಾನ್ ಮಹಿಳೆಯರ ವಿರುದ್ಧದ ಕೌಟುಂಬಿಕ ಹಿಂಸೆಯನ್ನ ಕಾನೂನುಬದ್ಧಗೊಳಿಸಿದೆ. ಅಂದ್ರೆ ಗಂಡ ಹೆಂಡತಿಗೆ ಹೊಡೆಯಬಹುದಂತೆ, ಆದರೆ ಕೆಲ ಕಂಡೀಷನ್ಗಳಿದೆ. ಏನು ಅನ್ನೋದನ್ನ ನೋಡ್ತಾ ಹೋದರೆ, ಹೆಂಡತಿಗೆ ಹೊಡೆಯೋದು ಲೀಗಲ್. ಮತ್ತೊಂದು ತಿಕ್ಕಲು ನಿಯಮ ಜಾರಿಗೆ ತಂದಿರುವಂತದ್ದು ತಾಲಿಬಾನ್. ಅಫ್ಘಾನಿಸ್ತಾನದಲ್ಲಿ ಕೌಟುಂಬಿಕ ಹಿಂಸೆ ಇನ್ನು ಕಾನೂನುಬದ್ಧ. ಅಫ್ಘಾನಿಸ್ತಾನದಲ್ಲಿ ಇನ್ಮುಂದೆ ಹೆಂಡತಿಗೆ ಹೊಡಿಬಹುದು, ಅದು ಲೀಗಲ್. ನನ್ನ ಗಂಡ ಹೊಡೆದ ಅಂತ ಹೆಂಡತಿ ದೂರು ಕೊಡುವಂತಿಲ್ಲ. ಕಾನೂನು ಹೇಳುತ್ತಮ್ಮ, ಹೊಡಿತಾರ ಬಿಡು ಅಂತ ಹೇಳ್ತಾರಂತೆ ಇಲ್ಲಿ ಅವರು. ಹೆಂಡತಿಗೆ ಹೊಡೆಯೋದಕ್ಕೂ ನಿಯಮ ತಂದಿದೆ ತಾಲಿಬಾನ್. ಹೆಂಡತಿಗೆ ಹೊಡಿಬಹುದು, ಆದರೆ ಮೂಳೆ ಮುರಿಬಾರದು. ಹೆಂಡತಿ ಮೂಳೆ ಮುರಿದ್ರೆ ಮಾತ್ರ ಗಂಡ ಜೈಲಿಗೆ ಹೋಗ್ತಾನೆ. ಅವನು ಮೂಳೆ ಮುರಿಯಂಗೆ ಹೊಡೆಯೋದೇ ಅಲ್ಲ. ವರ್ಷಗಟ್ಟಲೆ ಜೈಲಿಗೆ ಕಳಿಸಲ್ಲ, ಕೇವಲ 15 ದಿನ ಜೈಲಿಗೆ ಹಾಕ್ತಾರೆ ಮೂಳೆ ಮುರಿದ್ರು. ಗಂಡ ಗಣ್ಯ ವ್ಯಕ್ತಿ ಆಗಿದ್ರೆ ಹೊಡಿಬೇಡ ಸಮನ್ಸ್ ಕೊಡ್ತಾರೆ. ಮಧ್ಯಮ ವರ್ಗದ ಜನರಿಗೆ ಮಾತ್ರವೇ ಜೈಲು ಶಿಕ್ಷೆ. ಕೆಳವರ್ಗದ ವ್ಯಕ್ತಿಗಳಿಗೆ ಜೈಲು ಶಿಕ್ಷೆ, ದೈಹಿಕ ಶಿಕ್ಷೆ 2. ಹೆಂಡತಿ ಮಾತ್ರವಲ್ಲ, ಮಕ್ಕಳ ಮೇಲೂ ಕೈ ಮಾಡೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಗಂಡನ ಒಪ್ಪದೆ ಹೆಂಡತಿ ಸಂಬಂಧಿಕರನ್ನ ಭೇಟಿಯಾಗುವಂತಿಲ್ಲ. ಭೇಟಿ ಮಾಡಿದರೆ 3 ತಿಂಗಳವರೆಗೆ ಜೈಲು ಶಿಕ್ಷೆ ಫಿಕ್ಸ್. ಇದು ತಾಲಿಬಾನ್ನ ಹೊಸ ಕಾನೂನು.
ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH